ಪ್ರೀತಿಯ ವಿದ್ಯಾರ್ಥಿನಿಯರೇ, ನನ್ನ ಹೆಸರು BG ಮಂಜುನಾಥ್ ಅಂತಂದ್ಬಿಟ್ಟು ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ ಸಿರಿಗೆರೆ ಇವರ ಸಂಸ್ಥೆ ಅಧೀನದಲ್ಲಿ ನಡೀತಕ್ಕಂತಹ ಒಂದು ಅನುದಾನಿತ ಪ್ರೌಢಶಾಲೆಯಾದ ಬಳ್ಳಾರಿ ಜಿಲ್ಲೆಯಲ್ಲಿರುವ ಹೊಸಪೇಟೆ ತಾಲೂಕಿನ ತೆಲುಗುಬಾಳು ಗ್ರಾಮದಲ್ಲಿರ್ತಕ್ಕಂತಹ ಶ್ರೀ ತೆಲುಗುಬಾಳು ಸಿದ್ಧ ಪ್ರೌಢಶಾಲೆಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಇವತ್ತಿನ ದಿವಸ ನಾವೇನು ತಿಳ್ಕೊತಾ ಇದ್ದೀವಿ ಅಂತಂದರೆ, ಈ 8ನೇ ತರಗತಿಯ ಸಮಾಜ ವಿಜ್ಞಾನದ ಬಗ್ಗೆ. ಈ ಸಮಾಜ ವಿಜ್ಞಾನದ ವಿಷಯವನ್ನು ನಾವು 6 ಭಾಗಗಳಾಗಿ ವಿಂಗಡಿಸಿ ಈಗಾಗಲೇ ತಿಳ್ಕೊಂಡಿದ್ದೀವಿ. 7th ಓದಿದ್ದೀರಿ ನೀವು. ಇತಿಹಾಸ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಭೂಗೋಳಶಾಸ್ತ್ರ, ಅರ್ಥಶಾಸ್ತ್ರ, ಅದೇ ರೀತಿ ವ್ಯವಹಾರ ಅಧ್ಯಯನ. ಸೊ ಹೀಗೆ ಈ ಒಂದು 6 ಭಾಗಗಳನ್ನು ಮತ್ತು ನಮ್ಮ 8ನೇ ತರಗತಿಯಲ್ಲಿ ಇವುಗಳನ್ನು ನಾವು ವಿವಿಧ ವಿಭಾಗಗಳಲ್ಲಿ ಅಭ್ಯಾಸವನ್ನು ಮಾಡ್ತೀವಿ. ಮೊದಲನೇದಾಗಿ ಇತಿಹಾಸ ವಿಭಾಗ. ಇತಿಹಾಸ ವಿಭಾಗ ಅಂದರೆ ಏನು ಅಂತ ನಿಮಗೆಲ್ಲ ತಿಳಿದಿದೆ. ಇತಿಹಾಸ ಅಂದರೆ ಏನು ಅಂತ ಮೊದಲನೇದಾಗಿ ಯಾರಾದರೂ ಹೇಳ್ತೀರಾ ಇತಿಹಾಸ ಅಂದರೆ ಏನು ಅಂತ? ಈಗ ನೀವು ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಮಾತಾಡಬೇಕಾದ್ರೆ ಅಥವಾ ದೊಡ್ಡವರು ಮಾತಾಡ್ಬೇಕಾದ್ರೆ ಸಮಾಜದಲ್ಲಿ ಗಮನಿಸಿರ್ತೀರಿ, ಈ ಒಂದು ಊರಿನ ಇತಿಹಾಸ ನನಗೆ ಗೊತ್ತು, ಈ ವ್ಯಕ್ತಿಯ ಇತಿಹಾಸ ನಮಗೆ ಗೊತ್ತು ಅಂತ ಹೇಳ್ತಾ ಇರ್ತಾರೆ. ಏನಾಗಾದ್ರೆ ಇತಿಹಾಸ ಹಂಗಂದ್ರೆ? ಯೋಚನೆ ಮಾಡ್ತಾ ಇದ್ದೀರಾ ಇತಿಹಾಸ ಅಂದ್ರೆ ಏನು ಅಂತ? ಇತಿಹಾಸ ಅಂತಂದ್ರೆ ಗತಕಾಲದಲ್ಲಿ ಗತಿಸಿ ಹೋದಂತಹ ಘಟನೆಗಳನ್ನು ತಿಳಿದುಕೊಳ್ಳುವುದು ಎಂದರ್ಥ. ಅಂದರೆ ಹಿಂದಿನ ಕಾಲದಲ್ಲಿ ಅಥವಾ ಹಿಂದೆ, ನಿನ್ನೆ ಆಗಿರ್ಬೋದು ಅಥವಾ ಸಾವಿರಾರು ವರ್ಷಗಳ ಹಿಂದೆ ಆಗಿರ್ಬೋದು, ಆಗ ಏನು ಘಟನೆಗಳು ನಡೆದಿದ್ದಾವೆ ಆ ಘಟನೆಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು, ತಿಳಿದುಕೊಳ್ಳುವುದಕ್ಕೆ ನಾವು ಇತಿಹಾಸ ಅಂತ ಕರಿತೀವಿ. ಹಾಗಾದರೆ ಹಿಂದೆ ನಡೆದಂಥ ಘಟನೆಗಳನ್ನು ನಮಗೆ ತಿಳಿಸ್ಕೊಡ್ತಕ್ಕಂಥವ್ರು ಯಾರು? ಹಿಂದೆ ಇಂತಹ ಒಂದು ಸ್ಮಾರಕ ಇತ್ತು, ಇಂಥ ಒಬ್ಬ ರಾಜ ಇದ್ದ, ಇವೆಲ್ಲವನ್ನು ನಾವು ಹೇಗೆ ತಿಳ್ಕೊಳ್ತೀವಿ? ಅದನ್ನ ತಿಳ್ಕೊಳಕ್ಕೆ ಮುಂಚಿತವಾಗಿ ನಿಮಗೆ ಒಂದೆರಡು ಪ್ರಶ್ನೆಗಳನ್ನು ಕೇಳ್ತೀನಿ, ನೀವು ಅದಕ್ಕೆ ಉತ್ತರವನ್ನು ನೀಡಬೇಕಾಗತ್ತೆ. ಇದಕ್ಕಿಂತ ಮುಖ್ಯವಾಗಿ ನಾನು ಈ ಒಂದು ಪಾಠವನ್ನು ನಿಮಗೆ ತಿಳಿಸ್ಕೊಡ್ತಕ್ಕಂಥ ಸಮಯದಲ್ಲಿ ಕೆಲವು ಪ್ರಮುಖ ಅಂಶಗಳನ್ನು ಹೇಳ್ತೀನಿ. ಅದನ್ನು ನೀವು ತಪ್ಪದೆ ಟಿಪ್ಪಣಿಯನ್ನು ಮಾಡ್ಕೋಬೇಕಾಗುತ್ತೆ ನಿಮ್ಮ ನೋಟ್ಸಲ್ಲಿ. ಈಗ ನ್ಯಾಯಾಲಯದಲ್ಲಿ ಏನು ಕೆಲಸವನ್ನು ಮಾಡ್ತಾರೆ ಅಂತ ನಿಮಗೆಲ್ಲ ಗೊತ್ತಿದೆ. ಅಲ್ಲಿ ವಿಚಾರಣೆಯನ್ನು ನಡೆಸ್ತಾರೆ. ಹಾಗೆ ಒಂದು ಪರ ವಿರೋಧದ ಚರ್ಚೆ ನಡೀತಾ ಇರುತ್ತೆ. ಅಂದರೆ ಆ ವ್ಯಕ್ತಿ ಅಪರಾಧ ಮಾಡಿದನೋ ಇಲ್ವೋ, ಅಥವಾ ಈ ವ್ಯಕ್ತಿ ಸತ್ಯ ಹೇಳ್ತಾ ಇದ್ದಾನೋ ಸುಳ್ಳು ಹೇಳ್ತಾ ಇದ್ದಾನೋ. ಅದೇ ರೀತಿಯಾಗಿ ಈ ಒಂದು ಯಾವುದೇ ಒಂದು ವಿಚಾರವನ್ನು ಆ ನ್ಯಾಯಾಲಯದಲ್ಲಿ ಆ ಒಂದು ಚರ್ಚೆಗೆ ಇಟ್ಟಿದ್ದಾರೆ ಅಂತಂದರೆ ಆ ವಿಷಯದ ಪರವಾಗಿ ತೀರ್ಪನ್ನ ನೀಡೋರಿಗೆ ಏನಂತ ಹೇಳ್ತೀವಿ ನ್ಯಾಯಾಲಯದಲ್ಲಿ? ಹೇಳ್ರಿ ವಿದ್ಯಾರ್ಥಿಗಳೇ. ನೋಡಿ, ನಿಮಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ ಅಂತಂದರೆ, ಸಾಮಾನ್ಯವಾಗಿ ಆಟಗಳನ್ನು ಆಡಬೇಕಾದ್ರೆ ನೋಡಿರ್ತೀವಿ ಕ್ರೀಡೆಗಳಲ್ಲಿ ಔಟ್ ಆಗಿರ್ತಕ್ಕಂಥದ್ದನ್ನು ಕೊಡ್ತಕ್ಕಂಥದ್ದು, ಬೋನಸ್ ಪಾಯಿಂಟ್ಗಳನ್ನು ಗಳಿಸ್ತಕ್ಕಂಥದ್ದು, ಇವನ್ನೆಲ್ಲ ನೋಡಲಿಕ್ಕೆ 2 ಟೀಮ್ನ ಮಧ್ಯೆ ಒಬ್ಬ ವ್ಯಕ್ತಿ ಇರ್ತಾರೆ, ಅವರೇ ಅಂಪೈರ್. ಹಾಗೆ ಈ ಒಂದು ನ್ಯಾಯಾಲಯದಲ್ಲೂ ಕೂಡ ನ್ಯಾಯಾಧೀಶರು ಆ ಕೆಲಸವನ್ನು ಮಾಡ್ತಾ ಇರ್ತಾರೆ. ಆ ನ್ಯಾಯಾಧೀಶರು ತೀರ್ಪನ್ನು ಕೊಡಬೇಕಾದ್ರೆ ಆ ಒಂದು ಘಟನೆಯ ಸತ್ಯತೆಯನ್ನು ಪರಿಶೀಲಿಸ್ತಾರೆ ಕೂಲಂಕುಷವಾಗಿ. ಅಂದರೆ ಆ ಸತ್ಯವನ್ನು ತಿಳ್ಕೋಬೇಕಾದ್ರೆ ಆ ಘಟನೆಗೆ ಸಂಬಂಧಿಸಿದ ಆಧಾರಗಳು ನಿಖರವಾಗಿರಬೇಕು ಅಲ್ವಾ? ಆ ಆಧಾರಗಳನ್ನು ಇಟ್ಕೊಂಡು ಅವರು ತೀರ್ಪನ್ನು ನೀಡ್ತಾರೆ. ಆಧಾರಗಳು ಸರಿಯಾಗಿದ್ದರೆ ಆ ಒಂದು ಯಾವುದೇ ಒಂದು ಮೊಕದ್ದಮೆಗಳಾಗಿರ್ಬೋದು ಅದರ ಪರವಾಗಿ ಆ ತೀರ್ಪನ್ನು ನೀಡ್ತಾರೆ. ಸೊ ಹಾಗೆಯೇ ಇಲ್ಲಿ ಇವತ್ತಿನ ದಿವಸ ನಾವು ಇತಿಹಾಸವನ್ನು ತಿಳ್ಕೋಬೇಕಾದ್ರೂ ಕೂಡ ನಮಗೆ ಆಧಾರಗಳು ಬಹಳ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದರೆ, ಇಂಥ ರಾಜ ಇದ್ದ ಅಂದಾಗ ನಿಮ್ಮ ಮನಸ್ಸಿನಲ್ಲಿ ಡೌಟ್ ಬರುತ್ತೆ. ಸರ್, ಅಂಥ ರಾಜ ಇದ್ದ ಅಂದಾಗ ಅದನ್ನು ನಾವು ಹೆಂಗೆ ನಂಬೋದು ಅಂತ ನಿಮ್ಮ ಮನಸ್ಸಿಗೆ ಬಂದಾಗ ಅದಕ್ಕೆ ಪೂರಕವಾದ ಆಧಾರಗಳು ನಿಮಗೆ ದೊರಕಿದ್ದೇ ಆದರೆ ಅದನ್ನು ನೀವು ನಂಬ್ತೀರಿ. ಅಂದರೆ ಫಾರ್ ಎಕ್ಸಾಂಪಲ್, ಆ ರಾಜನ ಭಾವಚಿತ್ರ ಆಗಿರ್ಬೋದು, ಅಥವಾ ಆ ರಾಜನ ಅರಮನೆಗಳಾಗಿರ್ಬೋದು, ಆ ರಾಜ ಜೀವಿಸಿರ್ತಕ್ಕಂತಹ ಒಂದು ಭೌಗೋಳಿಕ ಪ್ರದೇಶ ಆಗಿರ್ಬೋದು, ಅವುಗಳನ್ನು ಗಮನಿಸಿದಾಗ ನಿಮಗೇನಾಗುತ್ತೆ, ಇಂಥ ರಾಜ ಇದ್ದ ಅಂತಕ್ಕಂಥ ಕಲ್ಪನೆ ನಿಮ್ಮ ಮನಸ್ಸಿನಲ್ಲಿ ಬರುತ್ತೆ. ಹಾಗಾಗಿ ಈ ಇತಿಹಾಸವನ್ನು ನಾವು ತಿಳ್ಕೋಬೇಕಾದ್ರೆ ಮುಖ್ಯವಾಗಿ ನಮಗೆ ಆ ಒಂದು ಇತಿಹಾಸದ ಘಟನೆಗಳು ನಿಜ ಅಂತ ತಿಳಿಬೇಕಾದ್ರೆ ನಾವು ಯಾವುದನ್ನ ಅಭ್ಯಾಸ ಮಾಡಬೇಕಾಗುತ್ತೆ?
ಹೇಳ್ರಿ, ಯಾವುದನ್ನ ಅಭ್ಯಾಸ ಮಾಡ್ಬೇಕು? ಆಧಾರಗಳನ್ನ ಅಭ್ಯಾಸ ಮಾಡ್ಬೇಕು. ಆ ಆಧಾರಗಳಿಂದಲೇ ನಾವಿವತ್ತು ಆ ಇತಿಹಾಸ ವಿಭಾಗವನ್ನ ಕಟ್ಟಿದ್ದೇವೆ. ಹಾಗಾಗಿ ಈ 8ನೇ ತರಗತಿಯ ಇತಿಹಾಸ ವಿಭಾಗದಲ್ಲಿ ಮೊದಲಿಗೆ ನಾವು 1ನೇ ಪಾಠವನ್ನು ಅಭ್ಯಾಸ ಮಾಡೋಣ. ಆ ಪಾಠದ ಹೆಸರು ಆಧಾರಗಳು. ಸಾಕ್ಷ್ಯಗಳು, ಆಧಾರಗಳು, ಈ ಪದಗಳ ಪರಿಚಯ ನಿಮಗೆಲ್ಲ ಇದೆ. ಸೊ ಹಾಗಾಗಿ ಈ ಆಧಾರಗಳು ಅಂತಂದ್ರೆ ಏನು? ನಮ್ಮ ಇತಿಹಾಸ ರಚನೆಗೆ ಸಂಬಂಧಪಟ್ಟಂತೆ ನೋಡಿ, ಬಹಳ ಹಿಂದೆ ಜನರು ಬಳಸಿರ್ತಕ್ಕಂತಹ ಆಹಾರದ ವಸ್ತುಗಳಾಗಿರ್ಬೋದು, ಅದೇ ರೀತಿಯಾಗಿ ಅವರು ಒಂದು ಉದ್ಯೋಗವನ್ನ ಮಾಡಲಿಕ್ಕೆ ಬಳಸಿರ್ತಕ್ಕಂತಹ ವಸ್ತುಗಳಾಗಿರ್ಬೋದು, ಫಾರ್ ಎಕ್ಸಾಂಪಲ್ ವ್ಯವಸಾಯವನ್ನ ಮಾಡಲಿಕ್ಕೆ ಉದಾಹರಣೆಗೆ, ಅದೇ ರೀತಿಯಾಗಿ ಇನ್ನು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು. ಹೀಗೆ ಹಲವಾರು ರೀತಿಯ ವಸ್ತುಗಳನ್ನ ಅವರು ಬಳಸಿರ್ತಾರೆ ಆಗಿನ ಕಾಲದಲ್ಲಿ. ಅವರು ಕಟ್ಕೊಂಡಿರ್ತಕ್ಕಂಥ ಮನೆಗಳಾಗಿರ್ಬೋದು, ಅವರು ಆರಾಧಿಸ್ತಕ್ಕಂತಹ ದೇವಾಲಯಗಳಾಗಿರ್ಬೋದು. ಸೊ ಇವೆಲ್ಲವೂ ಕೂಡ ಬಹಳ ಹಿಂದಿನ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥವು ಇಂದು ನಮಗೆ ದೊರೆತಿವೆ. ಅವುಗಳ ಆಧಾರದ ಮೇಲೂ ನಾವು ಇತಿಹಾಸವನ್ನ ರಚನೆ ಮಾಡ್ತೀವಿ, ಆ ಹಿಂದಿನ ಕಾಲದಲ್ಲಿ ಸಿಕ್ಕಂತಹ ವಸ್ತುಗಳ ಆಧಾರದ ಮೇಲೆ. ಸೊ ಹಾಗೆ ಆ ಒಂದು ಆಧಾರಗಳು ಅಂತಂದ್ರೆ ನಾವು ನಿಖರವಾಗಿ ಏನಂತ ಹೇಳ್ಬೋದು ಅಂತಂದ್ರೆ, ಇತಿಹಾಸ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳೇ ಆಧಾರಗಳು ಎಂದರ್ಥ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಒಂದು ನೋಟ್ ಮಾಡ್ಕೊಂತೀರ ನೀವು? ಆಧಾರಗಳು ಅಂದ್ರೆ ಏನು ಅಂತ ಅಂದ್ರೆ, ಆಧಾರಗಳು ಅಂತಂದ್ರೆ ನಾನು ಹೇಳ್ತೀನಿ, ಬರ್ಕೊಡ್ರಿ ನಿಧಾನವಾಗಿ. ಇತಿಹಾಸ ರಚನೆಗೆ ಬೇಕಾಗುವ ಮೂಲ ಸಾಮಗ್ರಿಗಳನ್ನೇ ಆಧಾರಗಳು ಎನ್ನುವರು. ಇದೊಂದು ಪಾಯಿಂಟ್ ಇರಲಿ ನಿಮ್ಮ ನೋಟಲ್ಲಿ. ಈಗ ಮೂಲ ಸಾಮಗ್ರಿಗಳಂದ್ರೆ ಏನು ಅಂತ ಗೊತ್ತಾಗಿದೆ ನಿಮಗೆ ಈಗಾಗಲೇ. ಅಂದ್ರೆ ಹಿಂದಿನ ಕಾಲದಲ್ಲಿ ಜನರು ಬಳಸಿರ್ತಕ್ಕಂಥ ವಸ್ತುಗಳಾಗಿರ್ಬೋದು, ಆಮೇಲೆ ಅವರು ನಿರ್ಮಿಸಿದಂಥ ಕಟ್ಟಡಗಳಾಗಿರ್ಬೋದು, ಅವರ ಜೀವಿತದ ಅವಧಿಯಲ್ಲಿ ಬಿಟ್ಟು ಹೋಗಿರುವ ಯಾವುದೇ ಕುರುಹುಗಳಾಗಿರ್ಬೋದು, ಇವೆಲ್ಲವನ್ನ ನಾವು ಒಟ್ಟಾರೆಯಾಗಿ, ಎಲ್ಲ ಮೂಲ ಸಾಮಗ್ರಿಗಳನ್ನ ಒಟ್ಟಾರೆಯಾಗಿ ನಾವು ಆಧಾರಗಳು ಅಂತ ಕರಿತೀವಿ. ಇದರ ಆಧಾರದ ಮೇಲೆ ನಾವೇನ್ ಮಾಡಿದೀವಿ? ಇಂದಿನ ಇತಿಹಾಸದ ಪಾಠಗಳನ್ನೆಲ್ಲ ರಚನೆ ಮಾಡಿದೀವಿ. ಸೊ ಈ ಒಂದು ಆಧಾರಗಳನ್ನು ನಾವು ಪ್ರಮುಖವಾಗಿ 2 ಭಾಗಗಳಾಗಿ ವಿಂಗಡಿಸ್ತೀವಿ. ಮೊದಲನೇದಾಗಿ ಲಿಖಿತ ಸಾಹಿತ್ಯ ಆಧಾರಗಳು. ಎರಡನೇದು ಪುರಾತತ್ವ ಆಧಾರಗಳು. ಇವೆರಡು ಪಾಯಿಂಟನ್ನ ನೀವು ನೋಟ್ ಮಾಡ್ಕೋಬೇಕಾಗುತ್ತೆ. ಆಧಾರಗಳಲ್ಲಿ 2 ವಿಧ. ಸೊ ಒಂದನೇದು ಯಾವುದು? ಏನಂತ ಹೇಳಿದೆ? ಒಂದನೇದು ಯಾವುದಂತ ಹೇಳಿದೆ ನಾನು ನಿಮಗೆ? ಸಾಹಿತ್ಯ ಆಧಾರಗಳು. ಎರಡನೇದು ಬಂದ್ಬಿಟ್ಟು ಪುರಾತತ್ವ ಆಧಾರಗಳು. ಸಾಹಿತ್ಯ ಆಧಾರಗಳು ಮತ್ತೆ ಪುರಾತತ್ವ ಆಧಾರಗಳನ್ನು ಮುಖ್ಯವಾಗಿ ಎಷ್ಟು ಭಾಗಗಳಾಗಿ ವಿಂಗಡಿಸ್ತೀವಿ? ಸಾಹಿತ್ಯ ಆಧಾರ ಮತ್ತೆ ಪುರಾತತ್ವ ಆಧಾರಗಳು. ಈಗ ಮತ್ತೆ ಸಾಹಿತ್ಯ ಆಧಾರಗಳನ್ನ 2 ಭಾಗಗಳಾಗಿ ವಿಂಗಡಿಸ್ತೀವಿ. ಯಾವ ರೀತಿ ಅದು 2 ಭಾಗಗಳಾಗಿ ಸಾಹಿತ್ಯ ಆಧಾರಗಳನ್ನ? ಒಂದನೇದು ಲಿಖಿತ ಸಾಹಿತ್ಯ ಆಧಾರ, ಇನ್ನೊಂದು ಮೌಖಿಕ ಸಾಹಿತ್ಯ ಆಧಾರ. ಲಿಖಿತ ಸಾಹಿತ್ಯ ಆಧಾರ, ಇನ್ನೊಂದು ಮೌಖಿಕ ಸಾಹಿತ್ಯ ಆಧಾರಗಳು. ನೋಡಿ, ನೀವು ಮೊದಲೇನು ತಿಳ್ಕೋಬೇಕು? ಆಧಾರಗಳ ಅಂದ್ರೆ ಏನು? ಆಧಾರಗಳಲ್ಲಿ ಎಷ್ಟು ವಿಧ? 2 ವಿಧ. ಮತ್ತೆ ಈ ಸಾಹಿತ್ಯ ಆಧಾರಗಳನ್ನ ನಾವು ಎಷ್ಟು ಭಾಗ ಮಾಡ್ತೀವಿ? ಒಂದು ಲಿಖಿತ ಸಾಹಿತ್ಯ ಆಧಾರ, ಮತ್ತೊಂದು ಮೌಖಿಕ ಸಾಹಿತ್ಯ ಆಧಾರಗಳು. ಮತ್ತಿನ್ನು ಈ ಒಂದು ಲಿಖಿತ ಸಾಹಿತ್ಯ ಆಧಾರಗಳನ್ನ ನಾವು ಮತ್ತೆ 2 ಭಾಗವಾಗಿ ಮಾಡ್ತೀವಿ. ಅಂದ್ರೆ ದೇಶೀಯ ಸಾಹಿತ್ಯ ಆಧಾರಗಳು, ವಿದೇಶಿ ಸಾಹಿತ್ಯ ಆಧಾರಗಳು ಅಂತ. ನೋಡಿ, ಮತ್ತೆ ಅದೇ ರೀತಿಯಾಗಿ ಲಿಖಿತ ಸಾಹಿತ್ಯ ಆಧಾರಗಳನ್ನ ಎಷ್ಟು ಭಾಗ ಮಾಡ್ತೀವಿ? 2 ಭಾಗ. ಒಂದು ದೇಶೀಯ ಸಾಹಿತ್ಯ
ದೇಶೀಯ ಸಾಹಿತ್ಯ ಆಧಾರಗಳು. ಎರಡನೇದು ವಿದೇಶಿ ಸಾಹಿತ್ಯ, ವಿದೇಶೀಯ ಸಾಹಿತ್ಯ ಆಧಾರಗಳು, ವಿದೇಶೀಯ ಸಾಹಿತ್ಯ ಆಧಾರಗಳು ಅಂತ ಅಂದ್ಬಿಟ್ಟು. ಸೊ ಹೀಗೆ ನಾವೇನ್ ಮಾಡ್ತೀವಿ, ಇಲ್ಲಿ ಸಾಹಿತ್ಯ ಆಧಾರಗಳನ್ನ ಎರಡು ಭಾಗಗಳಾಗಿ ಮಾಡಿದೀವಿ, ಲಿಖಿತ ಸಾಹಿತ್ಯ, ಮೌಖಿಕ ಸಾಹಿತ್ಯ. ಅದೇ ರೀತಿ ದೇಶೀಯ ಒಂದು ಲಿಖಿತ ಸಾಹಿತ್ಯವನ್ನ ಎರಡು ಭಾಗ ಮಾಡಿದೀವಿ, ದೇಶೀಯ ಸಾಹಿತ್ಯ ಆಧಾರಗಳು, ವಿದೇಶೀಯ ಸಾಹಿತ್ಯ ಆಧಾರಗಳು. ಈಗ ಫಸ್ಟ್ ನಾವು ಸಾಹಿತ್ಯ ಆಧಾರಗಳೇನು ಅಂದ್ರೆ ಏನು ಅಂತ ನಾವು ತಿಳ್ಕೋಬೇಕಾಗಿದೆ. ಬರವಣಿಗೆ ರೂಪದಲ್ಲಿ ಅಥವಾ ಕಥೆಯ ರೂಪದಲ್ಲಿ, ಬರವಣಿಗೆ ರೂಪದಲ್ಲಿ ಇರ್ತಕ್ಕಂತಹ ಆಧಾರಗಳು, ಅವುಗಳನ್ನ ರಚನೆ ಆಧಾರವಾಗಿ ಇಟ್ಕೊಂಡು ನಾವೇನ್ ಮಾಡಿದೀವಿ, ಇತಿಹಾಸವನ್ನ ರಚನೆ ಮಾಡಿದೀವಿ, ಒಂದು ರಾಜನ ಪರಂಪರೆಯನ್ನ ನಾವು ತಿಳ್ಕೊಂಡಿದೀವಿ. ನೋಡಿ, ಈ ಸಾಹಿತ್ಯ ಆಧಾರಗಳಲ್ಲಿ ಮತ್ತೆ ಎರಡು ವಿಧ, ಲಿಖಿತ ಸಾಹಿತ್ಯ, ಮೌಖಿಕ ಸಾಹಿತ್ಯ. ಲಿಖಿತ ಅಂದ್ರೆ ಬರವಣಿಗೆ ರೂಪದಲ್ಲಿ, ಅವಾಗ ಏನು ಬರೆದಿಟ್ಟಿದ್ದಾರೆ ನಮಗೆ ಅದು ಇವತ್ತಿಗೂ ಕೂಡ ಕಾಣುತ್ತೆ. ಅದೇ ರೀತಿಯಾಗಿ ಮೌಖಿಕ ಸಾಹಿತ್ಯ ಆಧಾರ ಅಂತಂದ್ರೆ ಈ ಮೌಖಿಕ ಸಾಹಿತ್ಯ ಆಕಾರಗಳು ಯಾವುದೇ ಬರವಣಿಗೆ ರೂಪದಲ್ಲಿ ನಮಗೆ ಕಂಡು ಬರಲ್ಲ, ಅಂದ್ರೆ ಬಾಯಿ ಮಾತಿನ ರೂಪದಲ್ಲಿ ಇರ್ತಕ್ಕಂಥದ್ದು, ಬಾಯಿ ಮಾತಿನ ರೂಪದಲ್ಲಿ. ನೋಡಿ, ಕಥೆಗಳ ರೂಪದಲ್ಲಿ, ಅದೇ ರೀತಿಯಾಗಿ ಲಾವಣಿಗಳ ರೂಪದಲ್ಲಿ, ಅದೇ ರೀತಿ ಐತಿಹ್ಯದ ರೂಪದಲ್ಲಿ. ನೋಡಿ, ಕಥೆಗಳು ಅಂದ್ರೆ ನಿಮಗೆ ಗೊತ್ತಿದೆ. ಸೊ ಈ ಮೌಖಿಕ ಸಾಹಿತ್ಯ ಆಧಾರಗಳು ಅಂತಂದ್ರೆ ಇಷ್ಟು ತಿಳ್ಕೊಂಡಿದೀವಿ. ಮೊದಲನೇದಾಗಿ ನಾವೀಗ ಲಿಖಿತ ಸಾಹಿತ್ಯ ಆಧಾರಗಳ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈಗ ಸಾಹಿತ್ಯ ಆಧಾರದಲ್ಲಿ ಎರಡು ವಿಧ ಗೊತ್ತಾಯ್ತು, ಲಿಖಿತ ಸಾಹಿತ್ಯ, ಮೌಖಿಕ ಸಾಹಿತ್ಯ. ಈಗ ನಾವು ಯಾವ್ದಕ್ಕೆ ಬಂದಿದ್ದೀವಿ, ಫಸ್ಟ್ ಲಿಖಿತ ಸಾಹಿತ್ಯ ಆಧಾರ. ಈ ಲಿಖಿತ ಸಾಹಿತ್ಯ ಆಧಾರ ಅಂತಂದ್ರೆ ಏನು ಅಂತಂದ್ರೆ ಬರವಣಿಗೆ ರೂಪದಲ್ಲಿ ಇರ್ತಕ್ಕಂತಹ ಆಧಾರಗಳು. ಸೊ ಕೃತಿಗಳಾಗಿರ್ಬೋದು, ಕಥೆಗಳಾಗಿರ್ಬೋದು, ಗೊತ್ತಾಯ್ತಲ್ಲ, ಈ ರೀತಿಯಂತಹ ಆಧಾರಗಳು. ಈ ಲಿಖಿತ ಸಾಹಿತ್ಯ ಆಧಾರಗಳನ್ನ ದೇಶೀಯ ಸಾಹಿತ್ಯ ಆಧಾರಗಳು, ವಿದೇಶಿ ಸಾಹಿತ್ಯ ಆಧಾರಗಳು ಅಂತ ಕರಿತೀವಿ. ದೇಶೀಯ ಸಾಹಿತ್ಯ, ವಿದೇಶಿ ಸಾಹಿತ್ಯ ಅಂದ್ರೆ ನಮ್ಮ ದೇಶದ ಒಳಗಡೆ ಇರ್ತಕ್ಕಂತಹ, ನಮ್ಮ ದೇಶದಲ್ಲಿ ಜೀವಿಸಿದ್ದಂತಹ ಕವಿಗಳು, ಲೇಖಕರು, ಇವರು ಕೆಲವು ಕೃತಿಗಳನ್ನ ರಚನೆ ಮಾಡಿ ಹೋಗಿದ್ದಾರೆ. ಅಂತ ಕೃತಿಗಳು ನಮಗೆ ದೊರೆತಿವೆ. ಸೊ ಅಂತಹ ಕೃತಿಗಳನ್ನೇ ಲಿಖಿತ ಸಾಹಿತ್ಯ ಆಧಾರಗಳು, ದೇಶೀಯ ಸಾಹಿತ್ಯ ಆಧಾರಗಳು ಅಂತ ಕರಿತೀವಿ. ದೇಶೀಯ ಸಾಹಿತ್ಯ ಆಧಾರಗಳು ಅಂತಂದ್ರೆ ಏನಪ್ಪಾ, ನಮ್ಮ ದೇಶದಲ್ಲೇ ಜನಿಸಿ ಅವರು ನಮ್ಮ ದೇಶದ ಒಂದು ರಾಜರ ಆಳ್ವಿಕೆಯಲ್ಲಿ ಜೀವಿಸಿ ಆವತ್ತಿನ ಕಾಲದ ಒಂದು ರಾಜಕೀಯ, ಆರ್ಥಿಕ, ಸಾಮಾಜಿಕ ಈ ಪದ್ಧತಿಗಳ ಬಗ್ಗೆ ಕೃತಿಗಳನ್ನ ರಚನೆ ಮಾಡಿ ಹೋಗಿದ್ದಾರೆ. ಸೊ ಸಿಂಪಲ್ ಆಗಿ, ಸರಳವಾಗಿ ನಾವು ಏನಂತ ತಿಳ್ಕೊಬಹುದು, ನಮ್ಮ ದೇಶದವರು ಏನು ರಚಿಸಿದ್ದಾರೆ, ಕೃತಿಗಳು, ಕಥನಗಳು, ಇವುಗಳನ್ನು ನಾವು ದೇಶೀಯ ಸಾಹಿತ್ಯ ಆಧಾರಗಳು. ಹಾಗಾದ್ರೆ ವಿದೇಶಿ ಸಾಹಿತ್ಯ ಆಧಾರಗಳು ಅಂತಂದ್ರೆ ನೀವು ಸ್ವಲ್ಪ ಯೋಚನೆ ಮಾಡೋದು. ದೇಶೀಯ ಅಂತಂದ್ರೆ ನಮ್ಮ ದೇಶದವರು ಅಂತ, ವಿದೇಶಿ ಅಂತಂದ್ರೆ ಏನು ವಿದೇಶಿ ಅಂದ್ರೆ ಬೇರೆ ದೇಶದ ಪ್ರಜೆಗಳು ನಮ್ಮ ದೇಶದ ಬಗ್ಗೆ ಕೆಲವು ಒಂದು ಬರವಣಿಗೆಗಳನ್ನ ಬರೆದಿಟ್ಟಿದ್ದಾರೆ, ಕೃತಿಗಳನ್ನ ಬರೆದಿದ್ದಾರೆ. ಅವನ್ನ ನಾವೇನಂತ ಕರಿತೀವಿ, ವಿದೇಶಿ ಸಾಹಿತ್ಯ ಆಕಾರಗಳು ಅಥವಾ ಆಧಾರಗಳು. ವಿದೇಶಿ ಸಾಹಿತ್ಯ ಆಧಾರಗಳು ಅಂತಂದ್ರೆ ವಿದೇಶಿಯರು. ನೋಡಿ, ನಮ್ಮ ಭಾರತಕ್ಕೆ ಅನೇಕ ಉದ್ದೇಶದಿಂದ ಬಂದಿರಬಹುದು ವಿದೇಶಿಯರು. ಯಾವ್ಯಾವ ಉದ್ದೇಶಕ್ಕೆ? ಪ್ರವಾಸದ ಉದ್ದೇಶ ಇರ್ಬೋದು, ಅದೇ ರೀತಿಯಾಗಿ ವ್ಯಾಪಾರ ಸಂಬಂಧ ಉದ್ದೇಶ ಆಗಿರ್ಬೋದು, ಅಥವಾ ರಾಯಭಾರಿ ಉದ್ದೇಶ ಆಗಿರ್ಬೋದು, ಅಥವಾ ಧರ್ಮದ ಬಗ್ಗೆ ಹೆಚ್ಚು ಅಧ್ಯಯನ ಮಾಡೋ ಒಂದು ವಿಚಾರ ಆಗಿರ್ಬೋದು. ಹೀಗೆ ನಾನಾ ಕಾರಣಕ್ಕೋಸ್ಕರ ಬಂದಿದ್ದಾರೆ ನಮ್ಮ ದೇಶಕ್ಕೆ. ಬಂದಾಗ ಅವ್ರು ಏನ್ ಮಾಡಿದ್ದಾರೆ, ನಮ್ಮ ಆ ಒಂದು ಕಾಲದಲ್ಲಿ ಏನು ನಮ್ಮ ದೇಶದಲ್ಲಿ ಯಾವ ರಾಜ ಆಳ್ವಿಕೆಯನ್ನು ನಡೆಸ್ತಾ ಇದ್ದ, ಮತ್ತೆ ಯಾವ ಒಂದು ರಾಜಕೀಯ ಪರಿಸ್ಥಿತಿ ಇತ್ತು, ಸಾಮಾಜಿಕ ಸ್ಥಿತಿ ಇತ್ತು, ಇವುಗಳ ಬಗ್ಗೆನೂ ಅವರು ಕೃತಿಗಳನ್ನ ಬರೆದಿರ್ಬೋದು. ಯಾರು? ವಿದೇಶಿಯರು. ಅವುಗಳು ವಿದೇಶಿ ಸಾಹಿತ್ಯ ಆಧಾರಗಳು ಅಂತ. ಇಷ್ಟು ತಿಳ್ಕೊಂಡ್ರಲ್ಲ ನೀವು. ಹಾಗಾದ್ರೆ ನಾವೀಗ ಏನ್ ತಿಳ್ಕೋಬೇಕಾಗಿದೆ, ದೇಶೀಯ ಸಾಹಿತ್ಯ ಆಧಾರಗಳಿಗೆ ಒಂದೆರಡು ನಿದರ್ಶನಗಳು, ಉದಾಹರಣೆಗಳನ್ನ ನಾವು ತಿಳ್ಕೋಬೇಕು. ಸೊ ಒಂದೆರಡು ಉದಾಹರಣೆ ಹೇಳೋದಾದ್ರೆ, ನಾವು ದೇಶೀಯ ಸಾಹಿತಿಗಳಿಗೆ ಕೌಟಿಲ್ಯನ ಅರ್ಥಶಾಸ್ತ್ರ ಅಂತ, ಕೌಟಿಲ್ಯ ಅವನಿಗೆ ವಿಷ್ಣುಗುಪ್ತ ಅಂತನೂ ಕೂಡ ಕರೀತಾರೆ. ಸೊ ಈ ಕೌಟಿಲ್ಯ ಅರ್ಥಶಾಸ್ತ್ರ ಎಂಬತಕ್ಕಂಥ ಕೃತಿಯನ್ನ ಬರೆದಿದ್ದಾರೆ. ಆ ಅರ್ಥಶಾಸ್ತ್ರ ಕೃತಿಯಲ್ಲಿ ಒಂದು ರಾಜಕೀಯ ವಿಚಾರಗಳು, ಇನ್ನು ಅನೇಕ ವಿಚಾರಗಳು ನಮಗೆ ತಿಳಿಯಲ್ಪಡ್ತವೆ. ಇದು ಒಂದು ದೇಶೀಯ ಸಾಹಿತ್ಯಕ್ಕೆ ಉದಾಹರಣೆಗಳು. ಹಾಗೆ ವಿದ್ಯಾರ್ಥಿಗಳೇ, ನಿಮಗೆ ಈಗ ಒಂದು
ಟಿಪ್ಪಣಿ ಒಂದು ಪ್ರಶ್ನೆ ನಾನು ನಿಮಗೆ ಕೊಡ್ತೀನಿ. ಈ ಎಲ್ಲ ಪಾಠ ಆದ್ಮೇಲೆ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಮನೇಲಿ ಹೋಗ್ಬಿಟ್ಟು ಆ ಪಠ್ಯ ಪುಸ್ತಕವನ್ನ ತೆಗೆದು ನಾನೀಗೇನು ಪ್ರಶ್ನೆ ಕೊಡ್ತೀನಿ ಆ ಒಂದು ಪ್ರಶ್ನೆಗೆ ಉತ್ತರಗಳನ್ನ ಬರೀಬೇಕಾಗುತ್ತೆ. ಏನದು ಪ್ರಶ್ನೆ ಬರ್ಕೊಡ್ರಿ ನೋಡಿ. ನಮ್ಮ ಭಾರತದ ದೇಶೀಯ ಕವಿಗಳು ಮತ್ತು ಅವರ ಕೃತಿಗಳನ್ನು ಪಟ್ಟಿ ಮಾಡುವುದು ಈ ರೀತಿ ಹೆಡ್ಡಿಂಗ್ ಹಾಕ್ಬಿಟ್ಟು ನೀವೇನ್ ಮಾಡ್ಬೇಕು, ನಮ್ಮ ದೇಶೀಯ ಸಾಹಿತ್ಯ ಕೃತಿಗಳು, ಉದಾಹರಣೆಗೆ ನಾನು ಕೌಟಿಲ್ಯನ ಅರ್ಥಶಾಸ್ತ್ರ ಅಂತ ಹೇಳಿದೆ. ಸೊ ಅದೇ ರೀತಿ ಇನ್ನೂ ಅನೇಕ ರೀತಿಯ ಒಂದು ನಾವೇನು ಮಾಡ್ಬೋದು, ಆ ಒಂದು ದೇಶೀಯ ಸಾಹಿತ್ಯ ಕೃತಿಗಳನ್ನ ನೀವು ಆ ಪಠ್ಯ ಪುಸ್ತಕದಲ್ಲಿದೆ, ಅವನ್ನೆಲ್ಲ ನೀವು ತಿಳ್ಕೊಬಹುದು ಇನ್ನೂ ಚೆನ್ನಾಗಿ. ನೋಡಿ, ಹಾಲರಾಜನ ಗತಾ ಸಪ್ತಶತಿ, ಹಾಗೆ ವಿಶಾಖದತ್ತನ ಮುದ್ರ ರಾಕ್ಷಸ, ಇನ್ನು ಅನೇಕ ಇದಾವೆ. ಸೊ ಹಿಂಗೆ ಒಂದು ಸುಮಾರು ಒಂದು ನೀವೇನ್ ಮಾಡ್ಬೇಕಾಗುತ್ತೆ, ಒಂದು 8 ಪಾಯಿಂಟನ್ನು ನೀವು ಸಂಗ್ರಹಣೆ ಮಾಡಬೇಕಾಗುತ್ತೆ. ಇದು ಗೃಹ ಕೆಲಸನೂ ಕೂಡ ಆಗಿರುತ್ತೆ. ಸೊ ಹಾಗಾಗಿ ದೇಶೀಯ ಸಾಹಿತ್ಯ ಗ್ರಂಥಗಳು ಅಂದ್ರೆ ಏನು ಗೊತ್ತಾಯ್ತಲ್ಲ. ಏನು ದೇಶೀಯ ಸಾಹಿತ್ಯ ಅಂದ್ರೆ ನಮ್ಮ ದೇಶದವರ ಬೇರೆ ದೇಶದವ್ರು ಬರೆದಿರೋ ಕೃತಿಗಳು, ನಮ್ಮ ದೇಶದವರು ಬರೆದಿರ್ತಕ್ಕಂತಹ ಕೃತಿಗಳು. ಓಕೆ, ಈಗ ನೆಕ್ಸ್ಟ್ ವಿದೇಶಿ ಸಾಹಿತ್ಯ ಆಧಾರಗಳು ಹಂಗಂದ್ರೆ ಏನು ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ಏನು, ಬೇರೆ ದೇಶದವರು ನಮ್ಮ ದೇಶದ ಒಂದು ರಾಜಕೀಯ, ಆರ್ಥಿಕ, ಸಾಮಾಜಿಕ ಈ ಸ್ಥಿತಿಗಳ ಬಗ್ಗೆ ಬರೆದಿರ್ತಕ್ಕಂಥ ಕೃತಿಗಳು. ನೋಡಿ, ಉದಾಹರಣೆಗೆ ಹುಯೆನ್, ಹಾಗೆಯೇ ಮೆಗಸ್ತನೀಸನ ಇಂಡಿಕಾ, ಅದೇ ರೀತಿ ಪಾಹಿಯಾನ್. ಸೊ ಹೀಗೆ ಅನೇಕ ರೀತಿಯ ಒಂದು ವಿದೇಶಿ ಸಾಹಿತಿಗಳು ಕೂಡ ನಮ್ಮ ಭಾರತ ದೇಶಕ್ಕೆ ಆಗಮಿಸಿ ಈ ನಮ್ಮ ಭಾರತದ ಒಂದು ಚರಿತ್ರೆಯನ್ನು ತಿಳ್ಕೊಳ್ಲಿಕ್ಕೆ ಅವರ ಕೃತಿಗಳನ್ನ ಅವರು ಕೊಡುಗೆಯಾಗಿ ನೀಡಿದ್ದಾರೆ. ಸೊ ಹಾಗಾದ್ರೆ ವಿದ್ಯಾರ್ಥಿಗಳೇ, ಇನ್ನೊಂದು ಪ್ರಶ್ನೆ ನೀವೀಗ ಬರ್ಕೋಬೇಕಾಗುತ್ತೆ. ಏನವು ಪ್ರಶ್ನೆಗಳು ತಗೊಳ್ರಿ. ಇದು 2ನೇ ಪ್ರಶ್ನೆ ನೋಡಿ. 1ನೇ ಪ್ರಶ್ನೆ ದೇಶೀಯ ಸಾಹಿತ್ಯ ಕೃತಿಗಳ ಬಗ್ಗೆ ಕೇಳಿದ್ದೆ. ಈಗ 2ನೇ ಪ್ರಶ್ನೆ ವಿದೇಶಿ ಸಾಹಿತ್ಯ ಬರ್ಕೊಡ್ರಿ. ಪ್ರಶ್ನೆ, ವಿದೇಶಿ ಸಾಹಿತ್ಯ ಆಧಾರಗಳಿಗೆ 4 ಉದಾಹರಣೆ ನೀಡಿ. ಅಂದ್ರೆ ವಿದೇಶಿ ಸಾಹಿತಿಯ ಹೆಸರನ್ನ ನೀವು ತಿಳ್ಕೋಬೇಕು, ಮತ್ತೆ ಆ ವಿದೇಶಿ ಸಾಹಿತಿ ಅವನು ಯಾವ ಕೃತಿಯನ್ನು ರಚನೆ ಮಾಡಿದ್ದಾರೆ ಆ ಕೃತಿಯ ಹೆಸರನ್ನು ಕೂಡ ನೀವು ಬರಿಬೇಕಾಗುತ್ತೆ. ಸೊ ಇಷ್ಟು ಈ ಒಂದು ಸಾಹಿತ್ಯ ಆಧಾರಗಳು. ಹಾಗಾದ್ರೆ ಈ ಸಾಹಿತ್ಯ ಆಧಾರಗಳಿಂದ ನಾವು ಮೇನ್ ಇವೆರಡು ಆಧಾರ ಈಗ ಇನ್ನೊಂದಿದೆ, ಮೌಖಿಕ ಸಾಹಿತ್ಯ ಆಧಾರ. ಮೌಖಿಕ ಸಾಹಿತ್ಯ ಆಧಾರ ಅಂದ್ರೇನು? ಅದು ಮೌಖಿಕವಾಗಿ ಬಾಯಿ ಮಾತಿನ ರೂಪದಲ್ಲಿರುತ್ತೆ, ಯಾವುದೇ ಬರವಣಿಗೆ ರೂಪದಲ್ಲಿ ಇರೋದಿಲ್ಲ. ನಾನು ಹೇಳಿದೆ ಕಥೆಗಳು, ಲಾವಣಿಗಳು, ಜನಪದ ಕಥೆಗಳು, ಹಾಗೆ ಐತಿಹ್ಯಗಳು ಅಂತ. ಐತಿಹ್ಯಗಳು ಅಂತಂದ್ರೇನು? ಸ್ಥಳದ ಪುರಾಣವನ್ನ ತಿಳಿಸುವ ಕಥೆಗಳು ಅಂತ. ಸ್ಥಳದ ಪುರಾಣವನ್ನ ತಿಳಿಸುವ ಕಥೆಗಳು. ಸೊ ಫಾರ್ ಎಕ್ಸಾಂಪಲ್, ನಮಗೆ ಉದಾಹರಣೆಗೆ ಒಂದು ದೊಡ್ಡ ಅರಮನೆನ ನಾವು ನೋಡ್ತೀವಿ ಯಾವುದೋ ಒಂದು ಪ್ರದೇಶದಲ್ಲಿ. ಆ ಒಂದು ಪ್ರದೇಶದಲ್ಲಿ ಅರಮನೆಯನ್ನ ನೋಡಿದಾಗ ನಮ್ಮ ಮನಸ್ಸಿಗೆ ಏನ್ ಕಲ್ಪನೆ ಆಗುತ್ತೆ? ಇಲ್ಲಿ ಯಾವುದೋ ಒಂದು ಸಾಮ್ರಾಜ್ಯ ಇತ್ತು, ಅವಾಗಿನ ಕಾಲದ ಕಟ್ಟಡ. ನಾವು ಬಹಳ ಹಳೆ ಕಾಲದ ಕಟ್ಟಡಗಳನ್ನ ನೋಡಿದಾಗ ಅವು ಮನೆಗಳ ರೂಪದಲ್ಲಿಲ್ದಲೆ ಬೇರೆ ವಿಚಿತ್ರವಾದ ರೂಪದಲ್ಲಿದ್ರೆ ನಮ್ಮ ಮನಸ್ಸಿಗೆ ಕಲ್ಪನೆಗಳು ಇಟ್ಕೊಳ್ತಾವೆ. ಈ ಒಂದು ಸ್ಥಳದ ಇದು ಯಾವುದೋ ಒಂದು ಇತಿಹಾಸ ಇದೆ, ಇಲ್ಲಿ ಯಾವುದೋ ಒಬ್ಬ ರಾಜ ಆಡಳಿತವನ್ನ ನಡೆಸಿದ್ದ, ಅವನ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಹೀಗೆ ನೋಡಿ, ಉದಾಹರಣೆಗೆ ಐಹೊಳೆ, ಪಟ್ಟದಕಲ್ಲು ಈ ಭಾಗದ ದೇವಾಲಯಗಳನ್ನ ನೋಡಿದಾಗ ನಮಗೆ ಗೊತ್ತಾಗುತ್ತೆ ಇಲ್ಲಿ ಯಾವುದೋ ಒಂದು ಪ್ರಾಚೀನ ಕಾಲದ ರಾಜಮನೆತನ ಆಡಳಿತವನ್ನ ನಡೆಸುವಾಗಿತ್ತು, ಅವ್ರ ಕಾಲದಲ್ಲಿ ನಿರ್ಮಾಣ ಆಗಿರೋದು ಅಂತ. ಸೊ ಹೀಗೆ ಸ್ಥಳ ಪುರಾಣಗಳ ಬಗ್ಗೆ ತಿಳಿಸಿಕೊಡುವುದನ್ನ ಐತಿಹ್ಯಗಳು ಅಂತ ನಾವು ಕರಿತೀವಿ. ಸೊ ಇಷ್ಟು ಈ ಒಂದು ಕಥೆಗಳು. ಫಾರ್ ಎಕ್ಸಾಂಪಲ್, ಕುಮಾರರಾಮನ ಕಥೆಗಳು, ಅದೇ ರೀತಿಯಾಗಿ ಅಶೋಕ ಮಹಾರಾಜನ ಕಥೆಗಳು, ಕೃಷ್ಣದೇವರಾಯನ ಬಗ್ಗೆ ಇರ್ತಕ್ಕಂತಹ ಲಾವಣಿಗಳು, ಇವೆಲ್ಲವನ್ನ ನಾವು ತಿಳ್ಕೊಂಡ್ರೆ ಇವು ಬರೀ ಬಾಯಿ ಮಾತಿನ ರೂಪದಲ್ಲಿ ಇರ್ತವೆ. ಇವು ನಡೆದವೆ ಅಂತ ನಾವು ಹೇಳಕ್ ಬರಂಗಿಲ್ಲ. ಯಾಕಪ್ಪ ಅಂತಂದ್ರೆ ಅದು ಲಿಖಿತ ರೂಪದಲ್ಲಿ ಇದ್ದಿದ್ರೆ ನಮಗೆ ಪೂರ್ತಿ ನಂಬಿಕೆ ಬರ್ತಿತ್ತು. ಹಾಗಾಗಿ ಈ ಒಂದು ಕೆಲವೊಂದು ಸಮಯದಲ್ಲಿ ನಮಗೆ ಲಿಖಿತವಾಗಿ ಆ ಒಂದು ಸಾಮ್ರಾಜ್ಯದ ಇತಿಹಾಸವನ್ನು ತಿಳ್ಕೊಳ್ಳಿಕ್ಕೆ ಅಸಾಧ್ಯವಾದಾಗ ಇಂಥ ಮೌಖಿಕ ಸಾಹಿತ್ಯ ಆಧಾರಗಳು ನಮಗೆ ನೆರವಿಗೆ ಬರ್ತವೆ ಇತಿಹಾಸ ರಚನೆಗೆ. ಸೊ ಹಾಗಾಗಿ ಈ ಮೌಖಿಕ ಸಾಹಿತ್ಯ ಆಧಾರಗಳಂದ್ರೇನು? ಕಥೆಗಳು, ಲಾವಣಿಗಳು, ಐತಿಹ್ಯಗಳು, ಇವುಗಳನ್ನು ನಾವು ತಿಳ್ಕೊಳ್ತಕ್ಕಂಥದ್ದು. ಒಂದು ಜನರೇಷನ್ ಇಂದ ಮತ್ತೊಂದು, ಒಂದು ಜನಾಂಗದಿಂದ ಮತ್ತೊಂದು ಜನಾಂಗದವರು ಬಾಯಿ ಮಾತಿನ ರೂಪದಲ್ಲಿ. ಓಕೆ, ಇನ್ನು ಪ್ರಮುಖವಾಗಿ ನಾವು ಇಷ್ಟನ್ನ ತೆಗೆದುಕೊಂಡಾಗ ಈ ಲಿಖಿತ ಸಾಹಿತ್ಯ ಆಧಾರಗಳಿಗೆ ಹೆಚ್ಚು ಗಮನವನ್ನ ಕೊಡಬೇಕಾಗುತ್ತೆ. ಯಾಕಪ್ಪ ಅಂತಂದ್ರೆ ಇವು ಆ ಒಂದು ಸಂಪೂರ್ಣ ಇತಿಹಾಸವನ್ನು ನಮಗೆ ತಿಳಿಸ್ಕೊಡ್ತವೆ.
ಆ ಒಂದು ನಿಖರವಾದಂತ ಇತಿಹಾಸ. ನೋಡಿ, ಈ ಸಾಹಿತ್ಯ ಆಧಾರಗಳಿಂದ ನಾವು ಏನೇನ ತಿಳ್ಕೋಬಹುದು, ಮಹತ್ವ ಏನು ಅಂತ ಡೈರೆಕ್ಟ್ ಆಗಿ ಒಂದು ಪ್ರಶ್ನೆಯನ್ನ ನಾವು ಕೇಳಿದ್ದೆ ಆದ್ರೆ, ಸಾಹಿತ್ಯ ಆಧಾರಗಳಿಂದ ಏನೇನು ಉಪಯೋಗ ನಮಗೆ ಅಂತ. ಸಾಹಿತ್ಯ ಆಧಾರದಿಂದ ನಾವು ಆ ಒಂದು ರಾಜನ ಆಳ್ವಿಕೆಯ ಇತಿಹಾಸವನ್ನು ತಿಳ್ಕೋಬಹುದು, ಅವನ ಸಾಧನೆಯನ್ನ ತಿಳ್ಕೋಬಹುದು, ಯಾವ ರಾಜನ ಸೋಲಿಸಿದ್ದ ಅಂತ. ಅದೇ ರೀತಿಯಾಗಿ ಆ ಸಾಮ್ರಾಜ್ಯದಲ್ಲಿ ರಾಜಕೀಯ ಈ ಒಂದು ಏನು ಸಾಮಾಜಿಕ ಕಟ್ಟುಪಾಡುಗಳು, ಆಚರಣೆಗಳು, ಇವುಗಳನ್ನ ತಿಳ್ಕೋಬಹುದು. ಫಾರ್ ಎಕ್ಸಾಂಪಲ್ ಸತಿ ಪದ್ಧತಿ ಆಗಿರ್ಬೋದು, ಸೊ ಹೀಗೆ ಈ ಒಂದು ಬಾಲ್ಯ ವಿವಾಹ ಆಗಿರ್ಬೋದು, ಇಂತಹ ಕೆಲವು ಆಚರಣೆಗಳನ್ನ ನಾವು ಕೂಡ ತಿಳ್ಕೋಬಹುದು. ಅದೇ ರೀತಿ ಆರ್ಥಿಕ ಪರಿಸ್ಥಿತಿ, ಆಮೇಲೆ ವ್ಯಾಪಾರ ವಹಿವಾಟು, ಇವೆಲ್ಲವನ್ನ ನಾವು ತಿಳ್ಕೋಬಹುದು ಯಾವುದರಿಂದ? ಸಾಹಿತ್ಯ ಆಧಾರಗಳಿಂದ. ಹಾಗಾಗಿ ಸಾಹಿತ್ಯ ಆಧಾರಗಳಿಂದ ಇಷ್ಟೆಲ್ಲ ಮಹತ್ವ ಇದೆ. ಇವುಗಳಿಂದ ನಮ್ಮ ಇತಿಹಾಸ ರಚನೆ ಸುಲಭ ಸಾಧ್ಯವಾಗಿದೆ. ಇನ್ನು ನೆಕ್ಸ್ಟ್ ಪುರಾತತ್ವ ಆಧಾರಗಳು. ನೋಡಿ, ಪುರಾತತ್ವ ಆಧಾರಗಳು ಅಂತಂದ್ರೆ ಒಂದು ಬಹಳ ಕಾಲದ ಹಿಂದೆ ಏನು ಜನರು ಜೀವಿಸಿದ್ರು, ಅವರ ರಾಜಮನೆತನದವರು ಅವರ ಬಳಸಿದಂತಹ ವಸ್ತುಗಳು ಆ ಭೂಮಿಯ ಒಳಗೆ ಹುದುಗಿ ಹೋಗಿವೆ. ಕೆಲವು ಕಾಲಾನಂತರದಲ್ಲಿ ನಾನಾ ಕಾರಣಗಳಿಂದ, ಭೂಕಂಪ ಆಗಿರ್ಬೋದು, ಪ್ರವಾಹ ಆಗಿರ್ಬೋದು, ಭೂಕುಸಿತ ಆಗಿರ್ಬೋದು, ಸೊ ಹೀಗೆ ನಾನಾ ಕಾರಣಗಳಿಂದ ಏನಾಗಿದೆ, ಅವರ ವಸ್ತುಗಳು ಭೂಮಿಯ ಒಳಭಾಗದಲ್ಲಿ ಹೂತು ಹೋಗಿವೆ. ಆ ಒಂದು ಸ್ವಲ್ಪ ಆ ಜನ ವಾಸಿಸಿದ್ದಾರೆ ಅಂತಕ್ಕಂತಹ ಒಂದು ಸೂಕ್ಷ್ಮತೆ ಸಿಕ್ಕೂಡನೆ ಇತಿಹಾಸ ಸಂಶೋಧಕರು ಏನ್ ಮಾಡಿದ್ದಾರೆ, ಅಂತ ಪ್ರದೇಶಗಳನ್ನ ಅಗದ್ಬಿಟ್ಟು ಆ ಭೂಮಿಯನ್ನ ಉತ್ಖನನ ಮಾಡಿ, ಉತ್ಖನನ ಅಂದ್ರೆ ಅಗಿತಕ್ಕಂಥದ್ದು, ಭೂಮಿಯನ್ನ ಅಗದು ಅಂತ ವಸ್ತುಗಳನ್ನ ಹೊರ ತೆಗೆದ್ಬಿಟ್ಟು ಅದರ ಆಧಾರದ ಮೇಲೆ ಇತಿಹಾಸ ರಚನೆಗೆ ಪ್ರಯತ್ನವನ್ನ ಪಟ್ಟಿದ್ದಾರೆ. ಸೊ ಹಾಗಾಗಿ ಈ ಒಂದು ಪುರಾತತ್ವ ಆಧಾರಗಳು ಅಂದ್ರೆ ಏನಪ್ಪಾ ಅಂತಂದ್ರೆ, ನಮಗೆ ಉತ್ಖನನದಲ್ಲಿ ಸಿಕ್ಕಿರ್ತಕ್ಕಂತಹ ಜನರು ಬಳಸಿರ್ತಕ್ಕಂತಹ ವಸ್ತುಗಳನ್ನ ಆಧಾರವಾಗಿ ಇಟ್ಕೊಂಡು ಇತಿಹಾಸ ರಚನೆ ಮಾಡ್ತೀವಲ್ಲ, ಅಂತಹ ವಸ್ತುಗಳನ್ನೇ ಪುರಾತತ್ವ ಆಧಾರಗಳು ಅಂತ ಕರಿತೀವಿ. ನೋಡಿ, ಈ ಪುರಾತತ್ವ ಆಧಾರಗಳನ್ನ ಮತ್ತೆ ನಾವು 4 ಭಾಗಗಳಾಗಿ ವಿಂಗಡಿಸ್ತೀವಿ. ಇದನ್ನ ಬರ್ಕೊಡ್ರಿ, ಪುರಾತತ್ವ ಆಧಾರಗಳ 4 ವಿಧಗಳು ಯಾವ್ಯಾವು ಅಂತಂದ್ಬಿಟ್ಟು. ಒಂದನೇದು ಶಾಸನಗಳು. ನೀವು ಬರ್ಕೋಬೇಕು ವಿದ್ಯಾರ್ಥಿಗಳೇ, ನೋಟ್ಬುಕ್ ಅಲ್ಲಿ ಇದನ್ನ ಟಿಪ್ಪಣಿ ಮಾಡ್ಕೋಬೇಕು. ಪುರಾತತ್ವ ಆಧಾರಗಳ 4 ವಿಧಗಳು ಯಾವ್ಯಾವು ಅಂತ ಅಂದ್ಬಿಟ್ಟು. ಎರಡನೇದು ನಾಣ್ಯಗಳು. ಮೂರನೇದು ಸ್ಮಾರಕಗಳು. ನಾಲ್ಕನೇದು ಇತರೆ ಅವಶೇಷಗಳು. ಇತರೆ ಅವಶೇಷಗಳು ಅಂದ್ರೆ ಇರ್ತಕ್ಕಂಥ ಶೇಷ ವಸ್ತುಗಳು, ಇತರೆ ಅವಶೇಷಗಳು. ಓಕೆ, ಮೊದಲಿಗೆ ಶಾಸನ ಅಂದ್ರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಶಾಸನ ಅಂತಂದ್ರೆ ಬರೆದಿರ್ತಕ್ಕಂಥ ವಸ್ತುವಿನ ಮೇಲೆ ಬರೆದಿರ್ತಕ್ಕಂಥದ್ದು, ಕೊರೆಯಲ್ಪಟ್ಟಿರ್ತಕ್ಕಂಥದ್ದು, ಕೆತ್ತಲ್ಪಟ್ಟಿರ್ತಕ್ಕಂಥದ್ದು. ನೋಡಿ, ಈ ಬಂಡೆ ಆಗಿರ್ಬೋದು, ಹಲಗೆ ಆಗಿರ್ಬೋದು, ಅಥವಾ ಲೋಹದ ಪಟ್ಟಿಗಳಾಗಿರ್ಬೋದು, ಇವುಗಳ ಮೇಲೆ ಬರವಣಿಗೆನ ನಾವು ಗಮನಿಸಿರ್ತೀವಿ. ಬಹಳ ಹಿಂದಿನ ಕಾಲದಲ್ಲಿ ಜನ ಈ ಕೆಲಸವನ್ನ ಮಾಡಿದ್ರು. ಯಾಕಪ್ಪ ಅಂತಂದ್ರೆ ಸುದೀರ್ಘ ಕಾಲ ಒಂದು ನಮ್ಮ ಒಂದು ಏನು ಜೀವಿತ ಕಥೆ ಏನಿದೆ, ಆ ಒಂದು ಸ್ಥಿತಿ ಏನಿದೆ, ರಾಜಕೀಯ, ಆರ್ಥಿಕ, ಸಾಮಾಜಿಕ ಸ್ಥಿತಿ, ಇದನ್ನ ಮುಂದಿನ ಜನಾಂಗದವರೆಗೂ ತಿಳಿಸ್ಬೇಕು ಎಂಬ ಉದ್ದೇಶದಿಂದ ಅವ್ರು ಏನ್ ಮಾಡಿರ್ಬೋದು, ಅವರ ಆಚರಣೆಗಳನ್ನ ಇವೆಲ್ಲವನ್ನ ಬರೆದಿಟ್ಟಿರ್ಬೋದು. ಅವು ಬೇಗನೆ ಸರ್ವನಾಶ ಆಗೋದಿಲ್ಲ, ಯಾವುದೇ ಒಂದು ಪ್ರಕೃತಿ ವಿಕೋಪಕ್ಕೆ ಸಿಕ್ಕಿ. ಉದಾಹರಣೆಗೆ ನೋಡಿ, ಬಂಡೆಗಳ ಶಾಸನ, ಅದೇ ರೀತಿ ಕಲ್ಲುಗಳ ಮೇಲೆ ಬರೆದಿರ್ತಕ್ಕಂತಹ ಶಾಸನ, ಅದೇ ರೀತಿ ತಾಮ್ರದ ಪತ್ರಗಳ ಮೇಲೆ ತಾಮ್ರದ ಹಾಳೆಗಳ ಮೇಲೆ, ಲೋಹದ ಹಾಳೆಗಳ ಮೇಲೆ ಬರೆದಿರ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಾಶ ಆಗಿರ್ತಕ್ಕಂಥದ್ದಲ್ಲ. ಸೊ ಹಾಗಾಗಿ ಇವು ಲಿಖಿತ ರೂಪದಲ್ಲಿ ಇರ್ತವೆ ಶಾಸನಗಳು. ಓಕೆ, ಶಾಸನಗಳು ಅಂತಂದ್ರೆ ಏನು ಅಂದ್ರೆ, ಒಂದು ವಸ್ತುವಿನ ಮೇಲೆ ಏನಾದ್ರೂ ಒಂದು ವಿಷಯವನ್ನ ಕೊರೆದಿರುವುದು ಅಥವಾ ಬರೆದಿರ್ತಕ್ಕಂಥದ್ದು, ಇದನ್ನು ನಾವೇನಂತ ಹೇಳ್ತೀವಿ, ಶಾಸನಗಳು ಅಂತ ಕರಿತೀವಿ. ಅದೇ ರೀತಿಯಾಗಿ ನಾಣ್ಯಗಳು, ಸ್ಮಾರಕಗಳು, ಅವಶೇಷಗಳು. ನೋಡಿ, ಈ ಶಾಸನಗಳ ಬಗ್ಗೆ ಬಂದಾಗ ನಮ್ಮ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಶಾಸನಗಳ ರಚನೆಗೆ ಪ್ರಾಮುಖ್ಯತೆಯನ್ನು ಕೊಟ್ಟಂತಹ ಮಹಾರಾಜ ಅಶೋಕ ಮಹಾಶಯ, ಮೌರ್ಯ ಸಾಮ್ರಾಜ್ಯದ ಪ್ರಬಲ ಚಕ್ರವರ್ತಿ. ಯಾರು? ಅಶೋಕ ಮಹಾರಾಜ. ಸೊ ಇವನ್ ಕಾಲದಲ್ಲಿ ಸಾಕಷ್ಟು ಶಾಸನಗಳು ರಚನೆಯಾಗಿದ್ದಾವೆ. ಹಾಗಾಗಿ ಶಾಸನಗಳ ಪಿತಾಮಹ ಅಂತಾನು ಕೂಡ ಕರಿತೀವಿ. ಅದು ಬ್ರಾಹ್ಮಿ ಲಿಪಿಯಲ್ಲಿ
ಹಾಗೆ ಇನ್ನು ಅನೇಕ ಭಾಷೆಯಲ್ಲಿ ನಮ್ಮ ಭಾರತದಲ್ಲಿ ಶಾಸನಗಳು ರಚನೆಯಾಗಿವೆ. ನೋಡಿ, ಐಹೊಳೆ ಶಾಸನ ರವಿಕೀರ್ತಿ ರಚನೆ ಮಾಡಿರ್ತಕ್ಕಂಥದ್ದಾಗಿರ್ಬೋದು. ಸೊ ಹೀಗೆ ಈ ಒಂದು ನಮ್ಮ ಅಲ್ಮಿಡಿ ಶಾಸನ ಆಗಿರ್ಬೋದು, ಈ ಅನೇಕ ಶಾಸನಗಳು, ಈ ಒಂದು ಶಾಸನ ಆಧಾರಗಳಿಗೆ ನಾವು ಉದಾಹರಣೆಗಳನ್ನ ನೀಡ್ಬೋದು. ಹಾಗಾದ್ರೆ ವಿದ್ಯಾರ್ಥಿಗಳೇ, ನೀವು ಇಲ್ಲಿ ಒಂದು ಪ್ರಶ್ನೆನ ಬರ್ಕೋಬೇಕಾಗತ್ತೆ. ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಹುಡುಕ್ಬೇಕಾಗತ್ತೆ. ಏನದು ಪ್ರಶ್ನೆ? ನಮ್ಮ ಭಾರತದ ಪ್ರಮುಖ ಶಾಸನಗಳ ಹೆಸರನ್ನು ತಿಳಿಸಿ. ನಮ್ಮ ಭಾರತದ ಪ್ರಮುಖ ಶಾಸನಗಳ ಹೆಸರುಗಳನ್ನು ತಿಳಿಸಿ. ಮಿನಿಮಮ್ ಒಂದು 8 ಶಾಸನಗಳ ಹೆಸರುಗಳನ್ನು ನೀವು ಇಲ್ಲಿ ಬರಬೇಕಾಗುತ್ತೆ. ಓಕೆ, ಇನ್ನ ಶಾಸನಗಳಿಂದ ಏನು ಉಪಯೋಗ, ಶಾಸನಗಳಿಂದ ಏನು ಮಹತ್ವ, ಹೇಗೆ ಇತಿಹಾಸಕ್ಕೆ ಇವು ನೆರವಾಗಿದ್ದಾವೆ? ಹೇಗೆ ನೆರವಾಗಿವೆ ಅಂತಂದ್ರೆ, ನಾನು ಈಗಾಗಲೇ ಹೇಳಿದೆ, ಆ ರಾಜನ ಸಾಧನೆಗಳಾಗಿರ್ಬೋದು, ಸಾಮಾಜಿಕ ಸ್ಥಿತಿ, ರಾಜಕೀಯ ಸ್ಥಿತಿ, ಇವುಗಳನ್ನ ಆ ಒಂದು ಶಾಸನದ ಮೂಲಕ, ಆಚರಣೆಗಳು, ಇವುಗಳೆಲ್ಲವನ್ನ ನಾವು ಅವುಗಳ ಮೂಲಕ ಅಧ್ಯಯನ ಮಾಡಬಹುದು. ನೋಡಿ, ತಮಿಳು ಭಾಷೆ, ಕನ್ನಡ ಭಾಷೆ, ಸಂಸ್ಕೃತ, ಹೀಗೆ ನಮ್ಮ ತಮಿಳು, ಇವೆಲ್ಲ ಭಾರತದಲ್ಲಿ ಅನೇಕ ಭಾಷೆಗಳಲ್ಲಿ ಈ ಶಾಸನಗಳು ನಮಗೆ ದೊರೆತಿವೆ. ಇವುಗಳ ಆಧಾರದ ಮೇಲೆ ನಾವೇನ್ ಮಾಡಿದೀವಿ? ಇತಿಹಾಸವನ್ನು ರಚನೆ ಮಾಡಿದೀವಿ. ಅದೇ ರೀತಿಯಾಗಿ ನಾಣ್ಯಗಳು. ಓಕೆ ವಿದ್ಯಾರ್ಥಿಗಳೇ, ಈ ನಾಣ್ಯಗಳು ಕೂಡ ನೋಡಿ, ಲೋಹಗಳ ಆಧಾರದ ಮೇಲೆ, ಕಬ್ಬಿಣ ಆಗಿರ್ಬೋದು, ಚಿನ್ನ ಆಗಿರ್ಬೋದು, ಬೆಳ್ಳಿ ಆಗಿರ್ಬೋದು, ತಾಮ್ರ ಆಗಿರ್ಬೋದು, ಚರ್ಮ, ಸೊ ಹೀಗೆ ಅನೇಕ ವಸ್ತುಗಳ ಒಂದು ಬಳಸ್ಬಿಟ್ಟು ನಾಣ್ಯಗಳನ್ನ ಟಂಕಿಸಿದ್ದಾರೆ. ನಾಣ್ಯಗಳನ್ನ ಟಂಕಿಸುವುದು ಅಂದ್ರೆ ನಾಣ್ಯಗಳನ್ನ ರಚನೆ ಮಾಡುವುದು ಎಂದರ್ಥ. ಈ ನಾಣ್ಯಗಳು ಕೂಡ ಇತಿಹಾಸ ರಚನೆಗೆ ಆಧಾರಗಳಾಗಿವೆ. ಹೇಗೆ ನಾಣ್ಯಗಳು ಇತಿಹಾಸ ರಚನೆಗೆ ಮೂಲ ಆಧಾರಗಳಾಗಿವೆ ಅಂತಂದ್ರೆ, ನೋಡಿ, ಒಬ್ಬ ರಾಜ ಬೆಳ್ಳಿಯ ನಾಣ್ಯಗಳನ್ನ ಹೊಡಿಸಿದಾನೆ, ಚಿನ್ನದ ನಾಣ್ಯಗಳನ್ನು ಹೊಡಿಸಿದಾನೆ ಅಂತಂದ್ರೆ ಅವನ ಸಾಮ್ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹೆಂಗಿತ್ತು ಅಂತ ನಾವು ತಿಳ್ಕೋಬಹುದು. ಅಂದ್ರೆ ಬಡತನದ ಸಾಮ್ರಾಜ್ಯನ, ಏನು ಶ್ರೀಮಂತದ ಸಾಮ್ರಾಜ್ಯನ, ಇದನ್ನ ನೀವು ಯೋಚನೆ ಮಾಡ್ಬೇಕು. ಗೊತ್ತಾಯ್ತಾನೆ? ಇನ್ನೊಬ್ಬ ವ್ಯಕ್ತಿ ಬರೀ ತಾಮ್ರದ ನಾಣ್ಯಗಳನ್ನ, ಕಬ್ಬಿಣದ ನಾಣ್ಯಗಳನ್ನ ಹೊರಡಿಸಿದಾನೆ ಅಂತಂದ್ರೆ ಅವನ ಸಾಮ್ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹೆಂಗಿತ್ತು? ಅಥವಾ ಒಬ್ಬ ರಾಜನ ಒಂದು ಸಾಮ್ರಾಜ್ಯದಲ್ಲಿ ಒಂದು ನಾಣ್ಯಗಳು ಸಿಕ್ಕಿದ್ದು ಅವು ಬೇರೆ ದೇಶದ ನಾಣ್ಯಗಳಾಗಿದ್ರೆ ನೀವೇನಂತ ಅರ್ಥ ಮಾಡ್ಕೋಬೇಕು? ಆ ರಾಷ್ಟ್ರಗಳ ನಡುವೆ, ಫಾರ್ ಎಕ್ಸಾಂಪಲ್ ರೋಮ್ನ ನಾಣ್ಯಗಳು ನಮ್ಮ ಬೆಂಗಳೂರಲ್ಲಿ ದೊರಕಿವೆ. ಇದರಿಂದ ನಮ್ಗೆ ಏನ್ ತಿಳಿದು ಬರುತ್ತೆ? ನಮ್ಮ ದೇಶ ಬೇರೆ ದೇಶದೊಂದಿಗೆ ಅವತ್ತಿನ ಕಾಲದಲ್ಲೇ ವ್ಯಾಪಾರ ಸಂಪರ್ಕವನ್ನ ಹೊಂದಿತ್ತು ಬಹಳ ವರ್ಷಗಳ ಹಿಂದೆ ಅನ್ನೋದು ನಮಗೆ ತಿಳಿದು ಬರುತ್ತೆ. ಸೊ ಹಾಗಾಗಿ ಈ ಒಂದು ನಾಣ್ಯಗಳಿಂದ ಮತ್ತೆ ಧಾರ್ಮಿಕ ಆಚರಣೆಗಳನ್ನು ಕೂಡ, ಉದಾಹರಣೆಗೆ ಸಮುದ್ರಗುಪ್ತ ಸಂಗೀತ ಪ್ರಿಯ ಆಗಿದ್ದ ಅನ್ನೋದಕ್ಕೆ ಅವನ ಕಾಲದಲ್ಲಿ ದೊರೆತಿರ್ತಕ್ಕಂಥ ನಾಣ್ಯಗಳು, ಅದರಲ್ಲಿ ವೀಣೆ ಚಿತ್ರ ಇರುವ ರಾಜಕುಮಾರನ ಚಿತ್ರ ದೊರೆತಿದೆ. ಇದರ ಕಲ್ಪನೆಯ ಮೇಲೆ ನಾವೇನ್ ಮಾಡ್ತೀವಿ? ಇವನು ಸಾಹಿತ್ಯ ಪ್ರೇಮಿಯಾಗಿದ್ದ, ಸಾಹಿತ್ಯಕ್ಕೆ ಪ್ರೋತ್ಸಾಹವನ್ನ ನೀಡಿದ್ದ ಅಂತ ನಮಗೆ ತಿಳಿದು ಬರುತ್ತೆ. ಯಾರು? ಸಮುದ್ರಗುಪ್ತ. ಸೊ ಹೀಗೆ ಇನ್ ಕೆಲವರು ಏನ್ ಮಾಡ್ತಾರೆ, ಒಬ್ಬ ಇನ್ನೊಬ್ಬ ರಾಜನ ಮೇಲೆ ಆಕ್ರಮಣ ಮಾಡಿದಾಗ, ಅವನನ್ನ ಸೋಲಿಸಿದಾಗ ಯುದ್ಧದಲ್ಲಿ, ನಾನು ಅವನನ್ನ ಸೋಲಿಸಿದ್ದೀನಿ ಅನ್ನೋ ಗುರುತಿಗೆ ಆ ದೇಶದ ನಾಣ್ಯಗಳು, ಆ ರಾಜನ ನಾಣ್ಯಗಳನ್ನ ತಿದ್ದುಪಡಿ ಮಾಡ್ತಾರೆ. ಅಂದ್ರೆ ಆ ರಾಜನ ಬಿರುದುಗಳನ್ನ ಅಳಿಸ್ಬಿಟ್ಟು ಇವರ ಬಿರುದುಗಳನ್ನ ಟಂಕಿಸ್ತಕ್ಕಂಥದ್ದು. ಉದಾಹರಣೆಗೆ ಗೌತಮಿ ಪುತ್ರ ಶಾತಕರ್ಣಿ. ಸೊ ಇವನು ಈ ಒಂದು ಕೆಲಸವನ್ನ ಮಾಡಿದ್ದಾರೆ. ಯಾರನ್ನ ಸೋಲಿಸಿದ್ದಾರೆ? ಅವರ ಸಾಮ್ರಾಜ್ಯದ ರಾಜನ ನಾಣ್ಯಗಳನ್ನ ಇವ್ರು ಏನ್ ಮಾಡಿದ್ದಾರೆ? ಆ ಒಂದು ರಾಜನ ಹೆಸರನ್ನ ತೆಗೆದುಹಾಕ್ಬಿಟ್ಟು ಇವರ ಹೆಸರನ್ನ ಅದರಲ್ಲಿ ಟಂಕಿಸಿದ್ದಾರೆ. ಸೊ ಇದರಿಂದ ನಮ್ಗೆ ಏನ್ ಗೊತ್ತಾಗುತ್ತೆ? ಅವರ ಸೈನಿಕ ಸಾಧನೆ, ಸಾಮರ್ಥ್ಯ ತಿಳಿದು ಬರುತ್ತದೆ. ಈ ನಾಣ್ಯಗಳಿಂದ ಇಷ್ಟೆಲ್ಲ ಮಹತ್ವ ಇದೆ. ಆಮೇಲೆ ವ್ಯಾಪಾರದ ವಹಿವಾಟು ಯಾವ ರೀತಿ ನಡೀತಾ ಇತ್ತು, ಆ ನಾಣ್ಯಗಳ ಪ್ರಮಾಣಗಳನ್ನ ಹೆಂಗೆ ವಿಂಗಡಣೆ ಮಾಡಿದ್ರು, ಇವೆಲ್ಲವುಗಳನ್ನ ನಾವು ತಿಳ್ಕೊಬಹುದು. ಹಾಗೆ ಸ್ಮಾರಕಗಳು ಅಂತಂದ್ರೆ ನಿಮಗೆ ಗೊತ್ತಿದೆ, ಇಂದಿನ ಕಾಲದಲ್ಲೆಲ್ಲ ಕಟ್ಟಿರ್ತಕ್ಕಂಥ ಕಟ್ಟಡಗಳು, ಮಸೀದಿಗಳಾಗಿರ್ಬೋದು, ಅದೇ ರೀತಿ ದೇವಾಲಯಗಳಾಗಿರ್ಬೋದು, ಅರಮನೆಗಳಾಗಿರ್ಬೋದು, ಕೋಟೆ ಕೊತ್ತಲಗಳಾಗಿರ್ಬೋದು, ಇವೆಲ್ಲವುಗಳನ್ನ ನಾವು ಏನಂತ ಕರಿತೀವಿ? ಸ್ಮಾರಕಗಳು, ಮಾನ್ಯುಮೆಂಟ್ಸ್. ಸೊ ಇವುಗಳ ಆಧಾರದ ಮೇಲೆಯೂ ನಾವು ಇತಿಹಾಸ ರಚನೆ ಮಾಡ್ಬೋದು. ಸೊ ಇವು ಯಾರ ಕಾಲಕ್ಕೆ ದೊರಕಿದ್ವು? ಯಾಕಪ್ಪ ಅಂತಂದ್ರೆ ಆ ಒಂದು ಸ್ಮಾರಕಗಳ ಮೇಲೆ ಆ ಚಿತ್ರಗಳಾಗಿರ್ಬೋದು, ಅದೇ ರೀತಿ ಶಾಸನಗಳು ಗೋಡೆಗಳ ಮೇಲೆ ಬರೆದಿರ್ತಾರೆ, ಅವುಗಳನ್ನ ಆಧಾರವಾಗಿ ಇಟ್ಕೋಬಹುದು. ಉದಾಹರಣೆಗೆ ತಾಜ್ ಮಹಲ್, ಆ ಒಂದು ಶಹಜಹಾನ್ನ ಪ್ರೇಮ ಸಂಕೇತ. ಸೊ ಅಲ್ವಾ? ಸೊ ಹಾಗಾಗಿ ನೋಡಿ, ಇಲ್ಲಿ ಒಂದು ನಿಮಗೆ ಚಟುವಟಿಕೆನ ನಾನು ನಿನಗೆ ನೀಡ್ತೀನಿ, ಇದನ್ನ ಬರ್ಕೋಬೇಕಾಗುತ್ತೆ. ನೀವು ನಾಳೆ ದಿವಸ ಏನು ಮಾಡಬೇಕು? ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಈ ಚಟುವಟಿಕೆನ ಮಾಡಬೇಕಾಗುತ್ತೆ. ಏನದು ಚಟುವಟಿಕೆ? ನಿಮಗೆ ನಿಮ್ಮ ಪ್ರದೇಶದ ಬರ್ಕೊಡ್ರೆ, ನಿಮ್ಮ ಪ್ರದೇಶ, ನೀವು ವಾಸಿಸುವ ಪ್ರದೇಶದ ಹತ್ತಿರವಿರುವ ಯಾವುದಾದರೂ ಸ್ಮಾರಕಗಳ ಬಗ್ಗೆ ಟಿಪ್ಪಣಿ ಬರೆಯುವುದು. ಫಾರ್ ಎಕ್ಸಾಂಪಲ್, ನೀವಿಲ್ಲಿ
ಹೊಸಪೇಟೆ ಹತ್ರ ವಾಸವನ್ನ ಮಾಡ್ತಾ ಇದ್ದೀರಿ ಅಂದಾಗ ಆ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಂತಹ ಸ್ಮಾರಕಗಳು ನಿಮ್ಮ ಕಣ್ಣಿಗೆ ಬೀಳ್ತವೆ. ವಿರೂಪಾಕ್ಷ ದೇವಾಲಯ ಆಗಿರ್ಬೋದು, ಅದೇ ರೀತಿ ಈ ಒಂದು ಸಾಸಿವೆ ಕಾಳು ಗಣೇಶ, ಕಡಲೆಕಾಳು ಗಣೇಶ, ಸೊ ಇಂಥ ಒಂದು ಸ್ಮಾರಕಗಳು ಏನಾದರೂ ಕಣ್ಣಿಗೆ ಆ ಸ್ಮಾರಕಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಬರೆಯುವುದು. ಓಕೆ, ಅದನ್ನಾದ್ರೂ ಮಾಡ್ಬೋದು. ಇಲ್ಲ ನಮ್ಮ ಭಾರತದ ಪ್ರಮುಖ ಸ್ಮಾರಕಗಳ ಚಿತ್ರಗಳನ್ನು ಸಂಗ್ರಹಿಸುವುದು, ಭಾರತದ ಪ್ರಮುಖ ಸ್ಮಾರಕಗಳ ಚಿತ್ರಗಳನ್ನ ಸಂಗ್ರಹಿಸುವುದು, ಇಷ್ಟು ಕೆಲಸವನ್ನ ನೀವು ಮಾಡಬೇಕಾಗುತ್ತೆ. ಓಕೆ, ಇನ್ನು ನೆಕ್ಸ್ಟ್ ಅವಶೇಷಗಳು. ಇವೆಲ್ಲವನ್ನ ಬಿಟ್ಟು ಜನ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಮಡಕೆ ಚೂರುಗಳು, ವ್ಯವಸಾಯಕ್ಕೆ ಬಳಸಿರುವ ಸಲಕರಣೆಗಳು ಇವೆಲ್ಲವೂ ಕೂಡ ದೊರೆತಿವೆ. ಇವೆಲ್ಲವನ್ನ ನಾವು ಇತರ ಅವಶೇಷಗಳು ಅಂತ ಕರಿತೀವಿ. ಇವುಗಳನ್ನು ಬಳಸಿ ಕೂಡ ಇತಿಹಾಸವನ್ನು ರಚನೆ ಮಾಡ್ತೀವಿ. ನೋಡಿ, ಉದಾಹರಣೆಗೆ ನಾಗರಿಕತೆಗಳನ್ನು ನಾವು ಗಮನಿಸಿರ್ಬೋದು. ಈಜಿಪ್ಟ್ ನಾಗರಿಕತೆ, ಸಿಂಧು ಬಯಲಿನ ನಾಗರಿಕತೆ, ಭಾರತದ ನಾಗರಿಕತೆ, ಸಿಂಧು ಬಯಲಿನ ನಾಗರಿಕತೆ, ಇವು ಹರಪ್ಪ ನಾಗರಿಕತೆ, ಇವೆಲ್ಲವನ್ನು ತಿಳ್ಕೊಂಡಾಗ ನಮಗೆ ತಿಳಿದು ಬರುತ್ತೆ. ಓಕೆ ವಿದ್ಯಾರ್ಥಿಗಳೇ, ಇಷ್ಟೆಲ್ಲ ನೀವು ತಿಳ್ಕೊಂಡಿದ್ದೀರಿ. ಮತ್ತು ನಾನೇನು ಕೆಲವು ಆ್ಯಕ್ಟಿವಿಟೀಸ್ನ ನಿಮಗೆ ಕೊಟ್ಟಿದ್ದೀನಿ, ಮತ್ತು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ ಮಧ್ಯೆ ಮಧ್ಯೆ. ಅವುಗಳನ್ನು ನೀವು ನಾಳೆ ಬರ್ಕೊಂಬರ್ಬೇಕು. ಮತ್ತು ಆ ಆ್ಯಕ್ಟಿವಿಟೀಸ್ನ ಮಾಡಲಿಕ್ಕೆ ಒಂದು 2 ದಿನ ಕಾಲಾವಕಾಶ ತೊಗೊಳ್ರಿ. ಒಂದು 2 ದಿನ ಆದಮೇಲೆ ಆ ಆ್ಯಕ್ಟಿವಿಟೀಸ್ನ ಕೂಡ ಪೂರ್ಣ ಮಾಡಿ ನಮಗೆ ತಲುಪಿಸ್ಬೇಕಾಗುತ್ತೆ. ಸೊ ಇಷ್ಟು ಈ ಒಂದು ಆಧಾರಗಳು ಪಾಠದಿಂದ ನಾವು ತಿಳ್ಕೊಂಡಿದ್ದೀವಿ. ಮತ್ತಿನ್ನು ಈ ಆಧಾರಗಳು ಪಾಠದಲ್ಲಿ ಪುರಾತತ್ವ ಆಧಾರಗಳಿಗೆ ಒಂದೆರಡು ಚಿತ್ರಗಳನ್ನು ನಾನು ನಿಮಗೀಗ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ, ನೀವು ಗಮನಿಸ್ಬೇಕಾಗುತ್ತೆ. ಇದು ಯಾವುದಕ್ಕೆ ಉದಾಹರಣೆ ಆಗಿರ್ಬೋದು ಮಕ್ಕಳೇ? ಆಧಾರಗಳು ನೋಡಿ, ಇದು ಶಾಸನಗಳು. ಇದು ಅದೇ ರೀತಿಯಾಗಿ ಇದು ನಾಣ್ಯಗಳಿಗೆ ಉದಾಹರಣೆ, ಹಳೆ ಕಾಲದ ನಾಣ್ಯಗಳು. ಅದೇ ರೀತಿಯಾಗಿ ನೋಡಿ, ಶಾಸನಗಳಿಗೆ ಉದಾಹರಣೆ ನಾಣ್ಯಗಳು, ವಿವಿಧ ರೀತಿಯ ನಾಣ್ಯಗಳು. ನೋಡಿ ನೆಕ್ಸ್ಟ್ ಬರ್ತಾ ಇದೆ ಮಾನ್ಯುಮೆಂಟ್ಸ್ ಅಂದ್ರೇನು? ಏನಿದು? ಸ್ಮಾರಕಗಳು. ನಿಮಗೆ ಹಂಪೆಯ ಕಲ್ಲಿನ ರಥ ಕಾಣ್ತಾ ಇದೆ. ಅದೇ ರೀತಿಯಾಗಿ ಇನ್ನು ಯಾವ್ಯಾವ ಅಂತ ನೀವು ಯೋಚನೆ ಮಾಡ್ಬೇಕು ಅದನ್ನ. ಓಕೆ, ಸೊ ಇಷ್ಟು ಈ ಒಂದು ತರಗತಿಯಲ್ಲಿ ನಾವು ಆಧಾರಗಳು ಅಂದ್ರೇನು, ಆಧಾರಗಳ ವಿಧಗಳು ಯಾವ್ಯಾವು, ಮತ್ತು ಆಧಾರಗಳು ಪಾಠದಲ್ಲಿ ನಾವು ವಿದ್ಯಾರ್ಥಿಗಳಾಗಿ ನಾವೇನು ಕೆಲಸವನ್ನು ಮಾಡಬೇಕು, ಏನೇನನ್ನ ಪಟ್ಟಿನ ಮಾಡಬೇಕು ಅಂತ ನೀವು ಆ ಒಂದು ಗೃಹಪಾಠದ ಪಾಯಿಂಟ್ಗಳಲ್ಲಿ ಪ್ರಶ್ನೆಗಳನ್ನು ಮಾಡಿದ್ದೀರಿ. ಆ ಎಲ್ಲ ಪ್ರಶ್ನೆಗಳನ್ನು ಒಂದು ಕಡೆ ಬರೀರಿ, ಮತ್ತು ಉತ್ತರಗಳನ್ನು ಬರೀರಿ, ಮತ್ತು ಆ್ಯಕ್ಟಿವಿಟಿಗಳನ್ನು ಮಾಡಬೇಕಾಗುತ್ತೆ. ವಂದನೆಗಳು. ವಿದ್ಯಾರ್ಥಿಗಳೇ, ನಿಮಗಿನ್ನೂ ಅವಶೇಷಗಳ ಬಗ್ಗೆ ಸ್ವಲ್ಪ ಅನುಮಾನ ಇದೆ. ಅವಶೇಷಗಳು ಅಂತಂದ್ರೆ ನಾನು ನಿಮಗೆ ಹೇಳಿದೆ, ಪುರಾತತ್ವ ಆಧಾರಗಳಲ್ಲಿ ಕೊನೆಯ ಆಧಾರ ಅವಶೇಷಗಳು. ಇದ್ರ ಬಗ್ಗೆ ಹೇಳ್ಬಿಟ್ಟು ಒಂದು ಘಟಕ ಪರೀಕ್ಷೆನ ನಾನು ನಿಮಗೆ ಕೊಡ್ತೀನಿ. ನಂತರ ನೀವು ಆ ಘಟಕ ಪರೀಕ್ಷೆನ ಬರಿಬೇಕಾಗುತ್ತೆ. ಈ ಅವಶೇಷಗಳು ಅಂತಂದ್ರೆ ಜೈವಿಕ ವಸ್ತುಗಳು, ಅಂದ್ರೆ ಬಹಳ ಸಾವಿರಾರು ವರ್ಷಗಳ ಹಿಂದೆ ಮಾನವರು ಬಳಸಿರ್ತಕ್ಕಂತಹ ಮಡಿಕೆಗಳು, ವಸ್ತುಗಳು, ಬಟ್ಟೆಗಳು, ಕೆಲವೊಂದು ಆಹಾರ ಧಾನ್ಯಗಳಾಗಿರ್ಬೋದು. ಸೊ ಇಂಥವು ಆ ಭೂಮಿ ಒಳಗೆ ಊತವಾಗಿರ್ತವೆ. ಅವುಗಳನ್ನ ತೆಗೆದು ಆ ಅವನ್ನ ಪಳೆಯುಳಿಕೆ ಅಂತ ಹೇಳ್ತೀವಿ. ಭೂಮಿ ಒಳಗೆ ಊತು ಹೋಗಿರ್ತಾವಲ್ಲ ಬಹಳ ವರ್ಷಗಳ ಹಿಂದೆ, ಅವುಗಳನ್ನ ತೆಗೆದು ನಾವೇನ್ ಮಾಡ್ತೀವಿ? ಕಾಲವನ್ನ ನಿಷ್ಕರ್ಷೆ ಮಾಡ್ತೀವಿ. ಯಾವ ವಿಧಾನದ ಮೂಲಕ? ಇಂಗಾಲ 14 ಎಂಬ ವಿಧಾನದ ಮೂಲಕ. ಇಂಗಾಲ 14 ಎಂಬ ವೈಜ್ಞಾನಿಕ ವಿಧಾನದ ಮೂಲಕ ನಾವೇನ್ ಮಾಡ್ತೀವಿ? ಆ ಪಳೆಯುಳಿಕೆಗಳನ್ನ ಆಧಾರವಾಗಿಟ್ಕೊಂಡು ಈ ಪಳೆಯುಳಿಕೆ ಇಷ್ಟೇ 1000 ವರ್ಷದ ಹಿಂದದ್ದು ಅಂತ ತಿಳ್ಕೊಂತೀವಿ. ಈ ಇಂಗಾಲದ 14 ವಿಧಾನದ ಮೂಲಕ ನಾವು ಎಷ್ಟು 1000 ವರ್ಷದ್ದು ಈ ವಸ್ತು ಒಂದು ಮಡಕೆ ಚೂರಾಗಿರೋ ಒಂದು ಜೈವಿಕ ವಸ್ತುಗಳಲ್ಲಿ ಮಾತ್ರ ಸಿಗುತ್ತದೆ ನಮಗೆ. ಫಾರ್ ಎಕ್ಸಾಂಪಲ್ ಮಾನವ ಆಗಿರ್ಬೋದು, ಪ್ರಾಣಿ ಆಗಿರ್ಬೋದು, ಅದೇ ರೀತಿ ಗಿಡ ಮರಗಳಾಗಿರ್ತಕ್ಕಂಥದ್ದು, ಇವುಗಳು ಊತವಾಗಿರ್ತವೆ. ಇವುಗಳನ್ನ ಇಂಗಾಲ 14 ಎಂಬ ವೈಜ್ಞಾನಿಕ ವಿಧಾನಕ್ಕೆ ಒಳಪಡಿಸಿದಾಗ ಆ ವಸ್ತು ಎಷ್ಟು 1000 ವರ್ಷ ಹಿಂದಿನದು ಅಂತ ಲೆಕ್ಕ ಹಾಕ್ಲಿಕ್ಕೆ ಇತಿಹಾಸಕಾರರಿಗೆ ಒಂದು ಪ್ರಯೋಜನ ಆಗುತ್ತೆ ಈ ಇಂಗಾಲ 14 ವಿಧಾನ. ನೋಡಿ, ಪ್ರತಿಯೊಂದು ಜೀವಿಯಲ್ಲೂ ಕೂಡ ಮರಣ ಹೊಂದಿದ್ಮೇಲೆ 2 ಅಂಶಗಳು, ಇಂಗಾಲ 12, ಇಂಗಾಲ 14 ಸಮ ಪ್ರಮಾಣದಲ್ಲಿ ಇರ್ತವೆ. ಕೆಲವೊಂದು ಜೀವಿನಲ್ಲಿ ಇಂಗಾಲದ 14 ನಶಿಸಲ್ಲ, ಎಷ್ಟು ವರ್ಷಗಳಾದ್ರೂ ಹಂಗೆ ಇರುತ್ತೆ. ಆದ್ರೆ ಇಂಗಾಲದ 12 ಪ್ರಮಾಣ ಏನಾಗುತ್ತೆ? ನಶಿಸುತ್ತಾ ಹೋಗುತ್ತೆ. ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ಇಂಗಾಲದ ಅಂಶ. ಇದನ್ನ ಆಧಾರವಾಗಿ ಇಟ್ಕೊಂಡು ಏನ್ ಮಾಡ್ತಾರೆ? ಆ ಒಂದು ಪಳೆಯುಳಿಕೆ ಅಂತಂದ್ರೆ ಪಳೆಯುಳಿಕೆ ಆಧಾರದ ಮೇಲೆ
10,000 ವರ್ಷಗಳವರೆಗೂ ನಾವು ಲೆಕ್ಕ ಹಾಕ್ಬೋದು. 10,000 ವರ್ಷದ ಹಿಂದ್ಲದ್ದು ನಾವು ಲೆಕ್ಕ ಹಾಕಕ್ಕೆ ಆಗಲ್ಲ. ಈಗ ಯಾವ್ದಾದ್ರು ಒಂದು ಪಳೆಯುಳಿಕೆ ಸಿಕ್ತು ಅಂದ್ರೆ ಈ ಇಂಗಾಲದ 14 ವಿಧಾನದ ಮೇಲೆ ಈ ಒಂದು ಜೀವಿ ಸುಮಾರು 5,000 ವರ್ಷಗಳ ಹಿಂದೆ ಇತ್ತು, 6,000 ವರ್ಷಗಳ ಹಿಂದೆ ಇತ್ತು, ಮಾನವರು ಇಂಥ ವಸ್ತುಗಳನ್ನ ಇಷ್ಟು ಸಾವಿರ ವರ್ಷಗಳ ಹಿಂದೆ ಬಳಸ್ತಾ ಇದ್ರು ಅಂತ ನಾವು ಲೆಕ್ಕ ಹಾಕ್ಬೋದು ವಿದ್ಯಾರ್ಥಿಗಳೇ. ಓಕೆ, ಸೊ ಇಷ್ಟು ಈ ಒಂದು ಅವಶೇಷಗಳಲ್ಲಿ ಇಂಗಾಲ 14 ವಿಧಾನದ ಮೂಲಕ ಪಳೆಯುಳಿಕೆಗಳನ್ನ ಪರೀಕ್ಷೆಗೆ ಒಳಪಡಿಸಿ ಎಷ್ಟು ಸಾವಿರ ವರ್ಷಗಳ ಹಿಂದಿನದು ಈ ಪಳೆಯುಳಿಕೆ ಅಂತ ತಿಳ್ಕೊಂಡು ಅದ್ರ ಮೂಲಕನೂ ಕೂಡ ನಾವು ಇತಿಹಾಸವನ್ನ ರಚನೆ ಮಾಡಬಹುದು. ಓಕೆ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ನೀವು ಗೃಹಪಾಠದ ಪ್ರಶ್ನೆಗಳನ್ನ ತಿಳ್ಕೊಂಡಿದ್ದೀರಿ, ಅದೇ ರೀತಿಯಾಗಿ ಚಟುವಟಿಕೆ ಪ್ರಶ್ನೆಗಳನ್ನ ತಿಳ್ಕೊಂಡಿದ್ದೀರಿ. ಈಗ ನಾವು ಏನ್ ಮಾಡೋಣಪ್ಪ ಅಂತಂದ್ರೆ ಇವುಗಳ ಆಧಾರದ ಮೇಲೆ ನಿಮಗೆ ಒಂದು ಘಟಕ ಪರೀಕ್ಷೆನ ಕೊಡ್ತೀನಿ. ಈ ಪ್ರಶ್ನೆಗಳನ್ನೆಲ್ಲ ಬರ್ಕೊಂಡ್ಬಿಟ್ಟು ನೀವೇನ್ ಮಾಡ್ಬೇಕು, ಪ್ರಶ್ನೆಗಳಿಗೆ ಉತ್ತರವನ್ನ ಬರಿಬೇಕು. ನೋಡ್ಕೊಂಡಿಲ್ದಂಗೆ ಉತ್ತರಗಳನ್ನ ಬರೆದು ನಿಮ್ಮ ಶಿಕ್ಷಕರಿಗೆ ಕೊಡ್ಬೇಕಾಗುತ್ತೆ. ಓಕೆ, ಈಗ ಈ ಒಂದು ಘಟಕ ಪರೀಕ್ಷೆನ ನಾನು ಮೊದಲಿಗೆ 10 ಅಂಕಗಳಿಗೆ ಆಯೋಜನೆಯನ್ನ ಮಾಡ್ತೀನಿ. ವಿದ್ಯಾರ್ಥಿಗಳೇ, ಪ್ರಶ್ನೆ ಪತ್ರಿಕೆಗಳನ್ನ ಬರ್ಕೊಳಕ್ ರೆಡಿ ಆಗ್ರಿ. ಘಟಕ ಪರೀಕ್ಷೆ ಯಾವುದಕ್ಕೆ ಸಂಬಂಧಪಟ್ಟಂತೆ ಆಧಾರಗಳು ಪಾಠದ ಹೆಸರು ಬರ್ಕೊಡ್ರಿ. ಆಧಾರಗಳು, ಘಟಕ ಪರೀಕ್ಷೆ ಬರೆದ್ರ ಪಾಠದ ಹೆಸರು ಆಧಾರಗಳು. ಓಕೆ, ಫಸ್ಟ್ ಮೈನ್ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ನೋಡಿ, 1 ಮಾರ್ಕ್ಸ್ ನಾವು 2 ಪ್ರಶ್ನೆಗಳು ಇರ್ತವೆ. 1 ಮಾರ್ಕ್ಸಿನವು 2 ಪ್ರಶ್ನೆಗಳು ಇರ್ತವೆ. ಓಕೆ, ಮೊದಲನೇ ಪ್ರಶ್ನೆ ಬಂದು ಆಧಾರಗಳು ಎಂದರೇನು? ಆಧಾರಗಳು ಎಂದರೇನು? ಬರ್ಕೊಂಡ್ರ ವಿದ್ಯಾರ್ಥಿಗಳೇ? ಬರ್ಕೋಬೇಕು ಈ ಪ್ರಶ್ನೆಗಳನ್ನ. ಒಂದು ಹಾಳೆಯಲ್ಲಿ ಬರೀರಿ ಅಥವಾ ನಿಮ್ಮ ರಫ್ ನೋಟಲ್ಲಿ ಬರ್ಕೊಡ್ರಿ. ನಂತರ ಈ ಪ್ರಶ್ನೆ ಉತ್ತರಗಳ ಸಮೇತ ಈ ಘಟಕ ಪರೀಕ್ಷೆ ನೀವು ಬರಿಬೇಕಾಗುತ್ತೆ. ನೆಕ್ಸ್ಟ್ ಅದೇ ರೀತಿಯಾಗಿ ಎರಡನೇ ಪ್ರಶ್ನೆ ಬಂದು ಶಬ್ದಮಣಿ ದರ್ಪಣ ಕೃತಿಯನ್ನು ಯಾರು ರಚಿಸಿದರು? ಯಾರು ರಚಿಸಿದರು? ನೋಡಿ, ಇದು ಆಕ್ಟಿವಿಟಿ ಮಾಡಿದಿರಿ. ಎರಡನೇ ಪ್ರಶ್ನೆಗೆ ನೀವು ಏನಂತ ಆಧಾರಗಳು ಕಲೆಕ್ಟ್ ಮಾಡಿದಿರಿ. ದೇಶಿ ಕವಿಗಳು ರಚಿಸಿರ್ತಕ್ಕಂತಹ ಸಾಹಿತ್ಯ ಕೃತಿಗಳು ಮತ್ತೆ ಅವರ ಹೆಸರುಗಳನ್ನ ನೀವು ಪಟ್ಟಿ ಮಾಡಿದಿರಿ ಪ್ರಾಜೆಕ್ಟ್ ವರ್ಕ್. ಅದರಲ್ಲಿ ಇದು ಕೂಡ ನೀವು ಹುಡುಕಿರ್ತೀರಿ, ಹಾಗಾಗಿ ಅಲ್ಲಿ ಉತ್ತರ ನಿಮಗೆ ದೊರೆಯುತ್ತೆ. ಇನ್ನ ಸೆಕೆಂಡ್ ಮೇನ್, ಈ ಕೆಳಗಿನ ಪ್ರಶ್ನೆಗಳಿಗೆ ಈ ಕೆಳಗಿನ ಪ್ರಶ್ನೆಗಳಿಗೆ 5 ಅಥವಾ 6 ವಾಕ್ಯಗಳಲ್ಲಿ ಉತ್ತರಿಸಿ. ಸೊ 5 ರಿಂದ 6 ವಾಕ್ಯಗಳಲ್ಲಿ ಇದು ಬಂದ್ಬಿಟ್ಟು ನಿಮಗೆ 4 ಮಾರ್ಕ್ಸ್ ಇಂದು 2 ಪ್ರಶ್ನೆಗಳಿರ್ತವೆ. 4 ಮಾರ್ಕ್ಸ್ ಇಂದ 2 ಪ್ರಶ್ನೆಗಳು. ಅದು ಕಂಟಿನ್ಯೂಷನ್ ನಂಬರ್ 1. ಮೂರನೇ ಪ್ರಶ್ನೆ ಬರ್ಕೊಡ್ರಿ. ಆಧಾರಗಳಲ್ಲಿ ನಾಣ್ಯಗಳ ಪ್ರಾಮುಖ್ಯತೆಯನ್ನು ತಿಳಿಸಿ. ಪ್ರಾಮುಖ್ಯತೆಯನ್ನು ತಿಳಿಸಿ. ಆಯ್ತಾ? ಬರ್ಕೊಂಡ್ರ ಇದೊಂದು ಪ್ರಶ್ನೆ. ಅದೇ ರೀತಿ ಕೊನೆಯ ಪ್ರಶ್ನೆ, 4ನೇ ಪ್ರಶ್ನೆ, ಆಧಾರಗಳ ವಿಧಗಳು ಯಾವುವು?
ಆಧಾರಗಳ ವಿಧಗಳು ಯಾವುವು? ಅವುಗಳನ್ನು ವಿವರಿಸಿ. ಅವುಗಳನ್ನು ವಿವರಿಸಿ. ಓಕೆ ವಿದ್ಯಾರ್ಥಿಗಳೇ, ನೀವು ಚಟುವಟಿಕೆಗಳನ್ನೆಲ್ಲ ಮಾಡಿ ತದನಂತರ ನೋಟ್ಸಿಗೆ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನೆಲ್ಲ ಬರೆದಾದ ಮೇಲೆ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಈ ಘಟಕ ಪರೀಕ್ಷೆಯಲ್ಲಿ ಇರ್ತಕ್ಕಂಥ ಪ್ರಶ್ನೆಗಳ ಬಗ್ಗೆ ಉತ್ತರವನ್ನ ನೀವು ಬರೆದು ನಿಮ್ಮ ಶಿಕ್ಷಕರಿಗೆ ತೋರಿಸ್ಬೇಕಾಗುತ್ತೆ. ಸೊ ಹೀಗೆ ಈ ಒಂದು ಪಾಠದಲ್ಲಿ ಬಂದಿರತಕ್ಕಂತಹ ಪ್ರಮುಖವಾದಂತಹ ಪಾಯಿಂಟ್ಸ್ ನೀವೇನ್ ಬರ್ಕೊಂಡಿದ್ದೀರಿ ಅದನ್ನ ನೀವು ಅಭ್ಯಾಸ ಮಾಡಬೇಕಾಗುತ್ತದೆ. ಸೊ ವಿದ್ಯಾರ್ಥಿಗಳ ಈ ಪ್ರಶ್ನೆಗಳೆಲ್ಲ ಬರ್ಕೊಂಡ್ರ? ಇದು 10 ಮಾರ್ಕ್ಸ್ಗೆ ಇರುತ್ತೆ. ಒಟ್ಟು ಅಂಕಗಳೆಷ್ಟು? 10. ಇದನ್ನು ಬರೀಲಿಕ್ಕೆ ಸಮಯ 30 ನಿಮಿಷ. ನಿಮಿಷದಲ್ಲಿ ಈ ಒಂದು ಟೆಸ್ಟ್ ಅನ್ನ ನೀವು ಬರೆದು ಶಿಕ್ಷಕರಿಗೆ ಕೊಡಬೇಕಾಗುತ್ತೆ. ಒಂದ್ ಕಡೆ ಕೂತ್ಕೊಂಡ್ಬಿಟ್ಟು ನೀವೇನ್ ಮಾಡ್ಬೇಕು, ಒಂದು ಹಾಳೆಯಲ್ಲಿ ಫಸ್ಟ್ ಈ ಪ್ರಶ್ನೆಗಳನ್ನೆಲ್ಲ ಬರ್ಕೊಂಡ್ಬಿಟ್ಟು ಒಂದು ಅರ್ಧ ಗಂಟೆ ಟೈಮನ್ನು ನೋಡ್ಕೊಂಡು ನೀವು ನೋಡ್ಕೊಂಡಂಗೆ ಉತ್ತರಗಳನ್ನ ಬರೆದ್ಬಿಟ್ಟು ನಿಮ್ಮ ಶಿಕ್ಷಕರಿಗೆ ಕೊಡಬೇಕು. ಅವರು ನಿಮಗೆ ಅದನ್ನ ಮೌಲ್ಯಮಾಪನವನ್ನ ಮಾಡಿ ಅಂಕಗಳನ್ನ ನೀಡ್ತಾರೆ. ಓಕೆ ವಿದ್ಯಾರ್ಥಿಗಳೇ, ಇನ್ನು ಈ ಪಾಠಕ್ಕೆ ಸಂಬಂಧಿಸಿದಂತೆ ಏನಾದ್ರೂ ನಿಮಗೆ ಯಾವ್ದಾದ್ರು ಪಾಯಿಂಟ್ ಬಗ್ಗೆ ಇನ್ನೂ ಹೆಚ್ಚಿನ ವಿವರಣೆ ಬೇಕು ಅಂತಂದ್ರೆ ನೀವು ನಮ್ಮನ್ನ ಸಂಪರ್ಕಿಸಬಹುದು. ಓಕೆ ಎಲ್ಲರೂ ಬರ್ಕೊಂಡಿದ್ದೀರಿ ಅಂತ ನಾನು ಅನ್ಕೊಂಡಿದ್ದೀನಿ ಈ ಪ್ರಶ್ನೆ ಪತ್ರಿಕೆಯನ್ನ. ಅದೇ ರೀತಿ ನೋಟ್ಸ್ ಅನ್ನು ಕೂಡ ನೀವು ಕಂಪ್ಲೀಟ್ ಮಾಡಬೇಕಾಗುತ್ತೆ. ಬರ್ಕೊಂಡ್ರ? ಧನ್ಯವಾದಗಳು.